Watch full episodes on Jio Hotstar. ಅರೆ ವಾ, ನಮ್ಮ ಫುರ್ಫುರಿ ನಗರದಲ್ಲಿ ಮೊದಲನೇ ಸರಿ ಈ ತರ ಅಕ್ವೇರಿಯಂ ಬಂದಿದೆ. ಅಣ್ಣ, ನಾನು ಕೇಳ್ಪಟ್ಟೆ ಅಕ್ವೇರಿಯಂ ಅಲ್ಲಿ 100ಕ್ಕಿಂತ ಹೆಚ್ಚು ವಿಧವಾದ ಫಿಶ್ಗಳಿವೆ ಅಂತೇಳಿ. ಬೇಗ ಬನ್ನಿ, ಎಲ್ಲರೂ ಬರಕ್ ಮುಂಚೆ ಹೋಗಿ ನಾವಲ್ಲಿ ಕೂತ್ಕೊಂಡ್ಬಿಡೋಣ. ನಡಿ ನಡಿ. ನಿಂತ್ಕೊಳ್ಳೋ. ಅಯ್ಯೋ ಪುಟ, ನಿಂತ್ಕೊಳ್ಳೋ. ಅಯ್ಯೋ, ಸ್ಟಾಪ್. ಅಯ್ಯೋ, ನಿಂತ್ಕೊ ನನ್ ಕಾರೇ. ಅಂಕಲ್, ನನ್ ಬಡಿ. ಹೇಯ್, ದಬೇನಿ ಚಿಂಗಮ್, ಅಕ್ವೇರಿಯಂ ಪ್ಲಾನ್ ಮಾಡಿ. ಹಾಗೆ ಎಲ್ಲರೂ ಲೈಲಾಗಿ ನಿಂತ್ಕೊಬೇಡಿ. ಯಾರು ಗುದ್ದಾಡಬಾರ್ದು. ಗುದ್ದಾಡಬಾರ್ದು. ಯಾ ಅಯ್ಯವ್ವ. ಸಾಂಬಾರ. ಅಯ್ಯೋ, ಕಾರ್ ನಿಲ್ಸು, ಇಲ್ಲ ಅಂದ್ರೆ ಅದು ಅಕ್ವೇರಿಯಂಗೆ ಡ್ಯಾಶ್ ಕೊಟ್ಬಿಡುತ್ತೆ. ಡ್ಯಾಶ್ ಆದ್ರೆ ಅಕ್ವೇರಿಯಂ ಎಲ್ಲ ಒಡೆದೋಗಿ ಮೀನ್ ಸತ್ತೋಗ್ಬಿಡುತ್ತೆ. ಅಯ್ಯಮ್ಮ, ಮೋಟು ಪತ್ಲು ಎಲ್ಲಿದ್ದೀರಾ? ಯಾರಾದ್ರೂ ಗಾಡಿ ನಿಲ್ಲಿಸ್ರಪ್ಪ. ಅರೆ, ನಿಮ್ ಪ್ರಾಣ ಉಳಿಸ್ಕೊಳ್ಳಿ. ನನ್ ಸ್ನೇಹಿತ. ಹಿಡ್ಕೊ ಮಗು ಈ ಬಾಲ್ನ. ಮತ್ತೆ ಇದನ್ನ ಎಲ್ಲೂ ಹೋಗಕ್ ಬಿಡ್ಬೇಡ. ಹಾಗೆ ಬಾಲ್ನ ಹೊಡ್ಕೊಂಡು ರೋಡಲ್ಲೆಲ್ಲ ಹಂಗೆಲ್ಲ ಓಡಾಡ್ಬಾರ್ದಪ್ಪ ನೀನು. ಮಾಮ, ನಿಮ್ ಅಕ್ವೇರಿಯಂ ಕೂಡ ಗುಂಡಗಿದೆ. ಅದನ್ನ ಸರಿಯಾಗಿ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಫಿಶಸ್ ಅದನ್ನ ತಗೊಂಡ್ ಹೋಗ್ಬಿಡುತ್ತೆ. ಬಾಯ್ ಬಾಯ್. ಮೋಟು ಪತ್ಲು, ಥ್ಯಾಂಕ್ ಯು ವೆರಿ ಮಚ್. ನೀವು ನನ್ನ ಅಕ್ವೇರಿಯಂನ ಒಡೆದೋಗೋದ್ರಿಂದ ಕಾಪಾಡಿದಿರ. ನಾನ್ ನಿಮಗೆ ಕೆಲಸ ಕೊಡೋದ್ರಿಂದ ನೀವು ಯಾವುದೇ ತಪ್ಪು ಮಾಡಿಲ್ಲ. ಗಾರ್ಡ್ಸ್, ಈ ಕಾರ್ ಇಲ್ಲಿಂದ ತೆಗೆದಾಕಿ ಬೇಗ. ಚಿಂಗಮ್ ಸರ್, ನಾವು ಹೊರಡ್ತೀವಿ ಸರ್. ನಮ್ಗೆ ಅಕ್ವೇರಿಯಂ ಕೇರ್ ಟೇಕರ್ ಕೆಲಸ ಸಿಕ್ಕಿದೆ ಸರ್, ಅದಕ್ಕೆ. ಅಯ್ಯಮ್ಮ, ಮೋಟು ಪತ್ಲು, ನೀವಿಬ್ರು ಅಕ್ವೇರಿಯಂನ ಫಿಶಸ್ನ ಹತ್ರದಿಂದ ನೋಡ್ತೀರಾ? ನೀವಿಬ್ರು ನನಗೆ ಮುಂಚೆ ಹೇಳಿದಿದ್ರೆ ನಾನು ನಿಮ್ ಜೊತೆನೆ ಅಕ್ವೇರಿಯಂ ಗಾರ್ಡ್ ಕೆಲಸನ ಮಾಡ್ತಾ ಇದ್ದೆ. ಯಾಕೆ ಹೇಳಲಿಲ್ಲ? ನಾನು ನನ್ನ 20 ವರ್ಷದ ಅನುಭವದಲ್ಲಿ ಇಷ್ಟು ಸುಂದರವಾದ ಅಕ್ವೇರಿಯಂನ ನಾನು ನೋಡೇ ಇಲ್ಲ. ಸಹೋದರ ಸಹೋದರಿಯರೇ, ಎಲ್ಲರೂ ತಯಾರಾಗಿರಿ. ಸಮುದ್ರದ ಒಳಗಿನ ಜಗತ್ತನ್ನ ನಾವೆಲ್ಲರೂ ಇದೀಗ ನೋಡೋಣ. ಓಕೆ, ಮಟ್ಟು ಹೋಗನ್ ಬೇಗ ನಡೆಯೋ. ಫಿಶಸ್ಗಳಿಗೆ ನಾವು ಮೊದಲು ಆಹಾರ ಕೊಡ್ಬೇಕಣ್ಣ. ಸಹೋದರ ಸಹೋದರಿಯರೇ, ಇಂಥ ಒಂದು ಫಿಶಸ್ಗಳನ್ನ ನೀವು ಟಿವಿ ಮತ್ತು ಬುಕ್ಕಲ್ಲಿ ಮಾತ್ರ ನೋಡಿರ್ತೀರಾ.
ಏನ್ ಸಖತ್ತಾಗಿದೆ ಆ ವಾರೆ ವಾ ಹಲೋ ಎವ್ರಿಬಡಿ, ಈಗ ನಿಮ್ಮ ಮುಂದೆ ಬರ್ತಾ ಇದೆ ಡ್ಯಾನ್ಸಿಂಗ್ ಆಕ್ಟೋಪಸ್. ಲೆಟ್ಸ್ ದ ಶೋ ಬಿಗಿನ್. ವಾವ್, ಅಮ್ಮ ಆ ಆಕ್ಟೋಪಸ್ ನೋಡು ಎಷ್ಟು ಚೆನ್ನಾಗಿ ಬ್ರೇಕ್ ಡ್ಯಾನ್ಸ್ ಮಾಡ್ತಿದೆ ಅಲ್ವಾ? ಹಾ ನಿಜ, ಇದು ಅದ್ಭುತವಾಗಿದೆ. ಥ್ಯಾಂಕ್ ಯು. ಜೀವನ ಅನ್ನೋದು ಕೆಲವು ಸಾರಿ ಸಂತೋಷದಲ್ಲಿ, ಕೆಲವು ಸಾರಿ ದುಃಖದಲ್ಲಿ ಇರುತ್ತೆ. ಆದ್ರೆ ಅದೇ ಜೀವನಕ್ಕೆ ದಾರಿಯಾಗಿರುತ್ತೆ. ಈಗ ತಮ್ಮ ಮುಂದೆ ಬರಲಿದ್ದಾರೆ ಕ್ರೈಯಿಂಗ್ ಫಿಶ್. ನಾನೊಬ್ಳು ಒಂಟಿ ಹುಡುಗಿ, ನನ್ನನ್ನ ನನ್ನ ಫ್ಯಾಮಿಲಿ ಜೊತೆ ಯಾರ್ ಕರ್ಕೊಂಡು ಹೋಗಿ ಸೇರಿಸ್ತೀರಾ? ಅಯ್ಯಮ್ಮ, ಈ ಫಿಶ್ ಧ್ವನಿಲಿ ಎಷ್ಟೊಂದು ದುಃಖ ಇದೆ. ನನಗನ್ನಿಸ್ತಾ ಇದೆ ಈ ಅಳೋ ತರ ಆಕ್ಟಿಂಗ್ ಮಾಡ್ತಾ ಇದೆಯಾ ಅಂತ. ಯಾರಾದ್ರೂ ಒಬ್ರು ಬಂದೇ ಬರ್ತೀರಾ ನನ್ನನ್ನ ಕಾಪಾಡೋದಿಕ್ಕೆ? ನನ್ನನ್ನ ನನ್ನ ಫ್ಯಾಮಿಲಿ ಜೊತೆ ಯಾರು ಸೇರಿಸ್ತೀರಾ? ಥ್ಯಾಂಕ್ ಯು. ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ನನಗನ್ಸುತ್ತೆ ನಿಮ್ಮೆಲ್ಲರಿಗೂ ಈ ಶೋ ಇಷ್ಟವಾಗಿದೆ ಅಂತ. ತುಂಬಾ ಚೆನ್ನಾಗಿತ್ತಪ್ಪ, ಚೆನ್ನಾಗಿ ಮಾಡ್ತಲ್ಲ. ಹೋಗ್ಲಿಲ್ಲಂತ ನೋಡು ಹೆಂಗಿದೆ. ಅರೆ ಗೋಲ್ಡನ್ ಫಿಶ್, ನೀನ್ ಬಹಳ ಸುಂದರವಾಗಿದೆಯಾ. ಆದ್ರೆ ಅಳ ತರ ನೀನ್ ಯಾಕೆ ಆಕ್ಟಿಂಗ್ ಮಾಡ್ತಾ ಇದೀಯಾ? ನೀನು ಜನಗಳನ್ನ ಖುಷಿ ಪಡಿಸೋದಿಕ್ಕೆ ಇನ್ನೂ ಬೇಕಾದಷ್ಟು ದಾರಿ ಇತ್ತಲ್ಲ. ನಿಮ್ಗೆ ನಾನು ಖುಷಿಯಿಂದ ಅಳ್ತಾ ಇದ್ದೀನಿ ಅಂತ ಅನಿಸ್ತಾ ಇದ್ಯಾ? ನನ್ನ ಹೃದಯದ ವೇದನೆ ಕಣ್ಣೀರಾಗಿ ಬರ್ತಾ ಇತ್ತು ಅಷ್ಟೇ. ನನಗೆ ನನ್ನ ಕುಟುಂಬ ಹಾಗೂ ನನ್ನ ಜನಗಳ ನೆನಪಾಗ್ತಾ ಇತ್ತು. ನೀವಂತೂ ಬೇರೆಯವ್ರ ಅಳು ನೋಡಿನೂ ಖುಷಿ ಪಡ್ತೀರಾ ಅಲ್ವಾ? ನೀ ಎಲ್ಲಿಂದ ಬಂದಿರೋದು? ನಿಮ್ಮ ಮನೆ ಎಲ್ಲಿರೋದು? ನಾನಿಲ್ಲಿಗೆ ನಾನು ಇಷ್ಟಪಟ್ಟು ಬಂದಿದ್ದಲ್ಲ, ನನ್ನನ್ನ ಹಿಡ್ಕೊಂಡು ಬಂದ್ರು. ನಿಮ್ಗಳ ತರ ನನಗೂ ಒಂದು ಕುಟುಂಬ ಇದೆ. ನಮ್ಮ ಜಗತ್ತಲ್ಲಿ ನಮ್ಮನ್ನ ಬಿಟ್ಟು ಬೇರೆ ಬೇರೆ ರೀತಿ ಜಲಪ್ರಾಣಿಗಳು ನಮ್ಮ ಜೊತೆ ವಾಸ ಮಾಡ್ತಾ ಇದೆ. ಅದರಲ್ಲೊಬ್ರು ಆಕ್ಟೋಪಸ್ ಕ್ವೀನ್. ಆಕ್ಟೋಪಸ್ ಕ್ವೀನ್ಗೆ ನಮಗೆ ಗೋಲ್ಡನ್ ಕಲರ್ ಕಂಡ್ರೆ ಹೊಟ್ಟೆ ಉರಿ. ಅದಕ್ಕೆ ಅವರು ಅವ್ರ ಶಕ್ತಿನೆಲ್ಲ ಉಪಯೋಗಿಸಿ ನಮ್ಮ ಕುಟುಂಬದ ಎಷ್ಟೊಂದು ಜನನ ಕರ್ಕೊಂಡು ಹೋಗಿ ಕೂಡ ಹಾಕಿದ್ದಾರೆ. ನಮ್ಮ ಅಪ್ಪ ಅಮ್ಮ, ನನ್ನ ಅಣ್ಣ ತಮ್ಮ ಎಲ್ಲರೂ ಅವ್ರ ಹತ್ರ ಬಂದಿ ಆಗಿದ್ದಾರೆ. ನಮ್ಮ ಇಡೀ ಪರಿವಾರ ಆಕ್ಟೋಪಸ್ ಹತ್ರ ಬಂದಿ ಆಗಿದೆ. ಇಲ್ಲೋಡು ಚಿನ್ನದ ಮೀನು, ನಿನ್ನ ಅಳುನಲ್ಲಿ ಇಷ್ಟೊಂದು ದುಃಖ ಇದೆ ಅಂತ ನಂಗೆ ಖಂಡಿತ ಗೊತ್ತಿರ್ಲಿಲ್ಲ. ಅಯ್ಯ ಮೋಟು, ನೀನ್ ಆಮೇಲೆ ಅಳ, ಮೊದ್ಲು ಆ ಚಿನ್ನದ ಮೀನ್ ಏನ್ ಹೇಳುತ್ತೆ ಅಂತ ಪೂರ್ತಿಯಾಗಿ ಕೇಳಿಸ್ಕೊಂಬಿಡ. ಬತ್ಲು, ನಿಂಗೆ ಗೊತ್ತು ತಾನೆ ನನ್ನ ಮನಸ್ಸು ಎಷ್ಟೊಂದು ಕೋಮಲ ಅಂತ. ಚಿನ್ನದ ಮೀನು ಹೇಳಿದ ಈ ಮಾತುಗಳನ್ನೆಲ್ಲ ಕೇಳಿ ನನಗೆ ದುಃಖ ಕಂಟ್ರೋಲೇ ಆಗ್ತಾ ಇಲ್ಲ ಕಣೋ. ಚಿನ್ನದ ಮೀನೆ, ಆಮೇಲೆ ಏನಾಯ್ತು ಹೇಳು. ನಾನೇನೋ ಅವ್ರ ಹತ್ರ ತಪ್ಪಿಸ್ಕೊಂಡೆ, ಆದ್ರೆ ಈ ಆಕ್ವೇರಿಯಂ ಮಾಲೀಕ್ನಿಂದ ನನ್ನನ್ನು ತಪ್ಪಿಸ್ಕೊಳಕ್ ಆಗ್ಲಿಲ್ಲ. ನಾನು ನನ್ನ ಕುಟುಂಬ ಜೊತೆ ಇರಬೇಕು. ಪಾಪ ಅವರೆಲ್ಲ ಹೇಗಿದಾರೋ ಏನೋ. ಪತ್ಲು, ನಾವು ಚಿನ್ನದ ಮೀನಿಗೆ ಹೆಲ್ಪ್ ಮಾಡ್ಲೇಬೇಕು ಕಣೋ.
ಅಯ್ಯೋ ಮೋಟು, ನೀನು ಆ ಚಿನ್ನದ ಮೀನ್ ಸ್ವಲ್ಪ ಹೊತ್ತು ಸುಮ್ಮನಾಗಿ ದಯವಿಟ್ಟು ಪ್ಲೀಸ್. ಈಗ ನಾವು ಆಕ್ಟೋಪಸ್ ವರ್ಲ್ಡ್ಗೆ ಹೋಗ್ಬಿಟ್ಟು ಆ ಚಿನ್ನದ ಮೀನ್ ಪರಿವಾರನ ಬಿಡುಗಡೆ ಮಾಡೋಣ, ಸ್ವತಂತ್ರಗೊಳಿಸ್ಬಿಡೋಣ ಕಣ. ಹೌದಾ? ನೀವಿಬ್ರು ನನಗೆ ಸಹಾಯ ಮಾಡ್ತೀರಾ? ಆಕ್ಟೋಪಸ್ ವರ್ಲ್ಡ್ ಇಂದ ನನ್ನ ಕುಟುಂಬನ ಕಾಪಾಡ್ತೀರಾ? ಖಂಡಿತವಾಗ್ಲು ಚಿನ್ನದ ಮೀನೆ, ಖಂಡಿತವಾಗ್ಲು. ಮೋಟು ಪತ್ಲು ಒಂದ್ಸಾರಿ ಮಾತು ಕೊಟ್ರು ಅಂದ್ರೆ ಮುಗಿದೋಯ್ತು, ಖಂಡಿತ ಕೆಲಸ ಆಗುತ್ತೆ. ಇವಾಗ ನೀನು ನಮ್ ಸ್ನೇಹಿತೆ. ಗೋಲ್ಡನ್ ಫಿಶ್ ಅವ್ರು ನಿಜವಾಗ್ಲೂ ನಿನಗೆ ಸಹಾಯ ಮಾಡ್ತಾರೆ. ದಯವಿಟ್ಟು ನನ್ನನ್ನು ನಿಮ್ ಜೊತೆ ಕರ್ಕೊಂಡು ಹೋಗಿ. ನಾನು ಇದುವರೆಗೂ ನನ್ನಂತ ಇನ್ನೊಂದು ಆಕ್ಟೋಪಸ್ನ ನೋಡೇ ಇಲ್ಲ. ನಿಜವಾಗ್ಲೂ ನನಗ್ ಬುದ್ಧಿ ಬಂದಾಗಿಂದ ನಾನು ಈ ಆಕ್ವೇರಿಯಂ ಅಲ್ಲೇ ಇದ್ದೀನಿ. ಇಲ್ಲ ಇಲ್ಲ, ನೀನು ನಮ್ ಜೊತೆ ಬರೋ ಅವಶ್ಯಕತೆ ಇಲ್ಲ. ನಾವಿಬ್ರು ಈ ಚಿನ್ನದ ಮೀನ್ಗೆ ಸಹಾಯ ಮಾಡೋಕ್ಕೋಸ್ಕರ ಹೋಗ್ತಾ ಇದೀವಿ, ನಾವೇನ್ ಊರ್ ಸುತ್ತಕ್ಕೋಸ್ಕರ ಹೋಗ್ತಾ ಇಲ್ಲ. ಪ್ಲೀಸ್ ಪ್ಲೀಸ್ ನನ್ನನ್ನು ಕರ್ಕೊಂಡು ಹೋಗಿ. ಸರಿ ಸರಿ ಯೇ! ಸರಿ, ಆದ್ರೆ ನೀನ್ ಯಾವಾಗಲೂ ನಮ್ ಜೊತೆನೇ ಇರ್ಬೇಕು. ಹಾ ಹಾ ಮಟು, ಒಂದು ನೀ ಹಿಡ್ಕೊ, ಇನ್ನೊಂದು ನಾನು ಹಿಡ್ಕೊತೀನಿ. ಚಿನ್ನದ ಮೀನು ಮತ್ತು ಆಕ್ಟೋಪಸ್ ನೀವಿಬ್ರು ಬಂದು ಈ ಒಂದೊಂದು ಬ್ಯಾಗಲ್ಲಿ ಸೇರ್ಕೊಂಬಿಡಿ ಬೇಗ. ಏನ್ ನಡೀತಾ ಇದೆ ಇಲ್ಲಿ? ನಾನ್ ನಿಮ್ಮಿಬ್ರನ್ನ ಅಕ್ವೇರಿಯಂ ರಕ್ಷಣೆ ಮಾಡೋದಕ್ಕಂತ ಇಟ್ಟಿರೋದು. ಆದ್ರೆ ನೀವು ನೋಡಿದ್ರೆ ಮೀನುಗಳು ಎತ್ಕೊಂಡು ಹೋಗ್ತಾ ಇದ್ದೀರಾ ಎಲ್ಗೋ. ಏನ್ ಮಾಡ್ತಾ ಇದ್ದೀರಾ ನೀವು? ಇಲ್ಲ ಇಲ್ಲ ಸರ್, ಕಳ್ತನ ಅನ್ನೋದು ನಮ್ ಸಂಸ್ಕಾರದಲ್ಲಿ ಖಂಡಿತವಾಗ್ಲೂ ಇಲ್ಲ ಸರ್. ನಾವು ಈ ಚಿನ್ನದ ಮೀನಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಆಕ್ಟೋಪಸ್ ವರ್ಲ್ಡ್ ಹೋಗ್ತಾ ಇದೀವಿ ಸರ್. ಇದ್ರ ಅಪ್ಪ ಅಮ್ಮ ಅಣ್ಣ ತಂಗಿ ತಮ್ಮ ಎಲ್ರನ್ನೂ ಅಲ್ಲಿ ಕೂಡಾಕ್ಬಿಟ್ಟಿದಾರಂತೆ ಸರ್. ಆಕ್ಟೋಪಸ್ ವರ್ಲ್ಡ್ ಗೋಲ್ಡ್ ಫಿಶ್ ಅವ್ರಿಗೆ ಅಕ್ಕ ತಮ್ಮನ. ಎಂತ ಒಳ್ಳೆ ಕತೆ ನಿಮ್ದು. ವಾಪಸ್ ಇಡಿ ಅದನ್ನ ಅಲ್ಲಿ. ಈ ಗೋಲ್ಡ್ ಫಿಶ್ ಮತ್ತೆ ಈ ಡ್ಯಾನ್ಸಿಂಗ್ ಆಕ್ಟೋಪಸ್ ನನ್ನ ಶೋನ ಟಾಪರ್ಗಳು ಗೊತ್ತಾ. ನೀವಿವನ್ನ ತಗೊಂಡು ಜಂಪ್ ಆಗ್ಬೇಕು ಅನ್ಕೊಂಡಿದೀರಾ? ಸರ್, ತಾವು ನಮ್ಮ ಮಾತಲ್ಲಿ ನಂಬಿಕೆ ಇಡಿ ಸರ್. ಚಿನ್ನದ ಮೀನೆ, ನೀನೇ ಹೇಳು, ಬೇಗ ಹೇಳು ಅವ್ರಿಗೆ. ಗಾಡ್ಸ್, ಹಿಡ್ಕೊಳ್ಳಿ ಅವ್ರನ್ನ, ಮತ್ತೆ ಅವ್ರಿಗೆ ಹೊರಗಡೆ ದಾರಿನ ಕರೆಕ್ಟ್ ಆಗಿ ತಿಳಿಸ್ಕೊಡಿ. ಮ್ಯಾನೇಜರ್ ಸಾಹೇಬ್ರೆ, ತಾವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಮಗೆ ಹೊರಗಡೆ ಹೋಗೋ ರಸ್ತೆ ಖಂಡಿತ ಗೊತ್ತು. ಹಾ, ನಾವೇ ಹೋಗ್ತೀವಿ. ಪತ್ಲು ನಡೆಯೋ. ಮಟು, ಹೊರಗಡೆ ದಾರಿ ತೋರಿಸ್ತೀವಿ ಅಂದ್ರೆ ಅವರೇ ನಮ್ಮನ್ನ ಕತ್ತಿಡ್ದು ಆಚೆ ತಪ್ತಾರೆ ಅಂತ ಅರ್ಥ ಕಣ. ಹಿಡ್ಕೊಳ್ಳಿ ಅವ್ರನ್ನ, ಬದುಕಿ ಹೊರಗಡೆ ಹೋಗ್ಬಾರ್ದು. ವಾಪಸ್ ಹೇಳ್ಕೊಂಬನ್ನಿ ಅವ್ರಿಬ್ರನ್ನ. ಪತ್ಲು ಖಾಲಿ ಹೋಟೆಲ್ ಅಂತಲ್ಲೇ ಓಡ್ತಾ ಇಲ್ಲ ಕಣೋ. ಏನಾದ್ರು ಒಂದು ಒಳ್ಳೆ ಐಡಿಯಾ ಕೊಡೋ. ಸುನೇರಿ ಮುಖ ನೋಡಿದ್ರೆ ನಂಗೆ ಅನ್ನಿಸ್ತಾ ಇದೆ ಕಣೋ. ಅದು ಅನ್ಕೊಂಬಿಟ್ಟಿದೆ ನಾವು ಅದಕ್ಕೆ ಹೆಲ್ಪ್ ಮಾಡ್ತೀವೋ ಇಲ್ವೋ ಅಂತ. ಮೋಟು, ಅಲ್ಲಿಂದ ಓಡು ಬೇಗ. ಪತ್ಲು ಬೇಗ ಏನಾದ್ರು ಯೋಚೋ. ಐಡಿಯಾ. ಮೋಟು, ಗಾರ್ಡ್ಗಳಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಸಮೋಸ ತಿನ್ಬಿಡ ಬೇಗ. ಆಮೇಲೆ ನಾವಿಲ್ಲಿಂದ ಪೂರ ಅಕ್ವೇರಿಯಂ ತಗೊಂಡು ಹೋಗ್ಬಿಡ್ಬೋದು ಕಣ. ಶುರು ಹಚ್ಕೋ. ಪತ್ಲು ಏನೋ ಮಾತಾಡ್ತಿದ್ಯಾ ನೀನು? ಆ ಅಕ್ವೇರಿಯಂ ಎತ್ಕೊಂಡು ಹೆಂಗೋ ಓಡೋಗೋದು ನಾವು.
ಮೋಟು ನನ್ ಗೆಳೆಯ, ಸಮೋಸ ತಿಂದಾದ್ಮೇಲೆ ನೀ ಏನೇನ್ ಮಾಡ್ತೀಯ ಅಂತ ನಿನಗೆ ಗೊತ್ತಿಲ್ಲ ಕಣ. ಅಲ್ಲ ಕಣ, ಯಾವ ತರ ಬಾಲ್ನ ಹ್ಯಾಮ್ಸ್ಟರ್ ತೆಲ್ಕೊಂಡು ಹೋಗ್ತಾ ಇತ್ತೋ ನೀನು ಅದೇ ತರ ಮಾಡೋ ಈಗ. ಪತ್ಲು, ಐಡಿಯಾ ಏನೋ ಚೆನ್ನಾಗೇ ಇದೆ ಕಣೋ. ಮತ್ತೆ ಸಮೋಸ ತಗೊಂಡ್ ಬರೋ ಬೇಗ, ನಾನು ಅಕ್ವೇರಿಯಂ ಒಳಗಡೆ ಹೋಗ್ಬಿಡ್ತೀನಿ ಕಣೋ. ಈಗ್ಲೇ ತಗೊಂಡ್ಬರ್ತೀನಿ. ತಡೀರಿ ಅವ್ರನ್ನ. ಬಾಗಿಲು ತೆಗಿ ಶೇಷಮ್ಮ. ಮೋಟು ಬದುಕೊಂಡ, ಆದ್ರೆ ಇವನ್ನ ಬಿಡಬಾರ್ದು. ಹಿಡ್ಕೊಳ್ಳಿ ಅವನ್ನ. ಮೋಟು, ಸಮೋಸ ತಿಂದು ಶುರು ಹಚ್ಕೊಂಬಿಡ. ಅರೆ ವಾ, ನೀವೇನ್ ಮಾಡ್ಬಿಟ್ರಿ? ಸಮೋಸ ನನ್ಗೋಸ್ಕರ ತಂದಿದ್ದು. ಪತ್ಲು, ಇನ್ನೂ ಸಮೋಸ ಕಳ್ಸೋ. ಇವಾಗಿನ್ ಮಾಡ್ತೀಯ? ತಗ. ಅರೇ ಗೂಬೆಗಳೇ, ಎದ್ದೇಳಿ, ಅವ್ರನ್ನ ಹಿಡ್ಕೊಳ್ಳಿ. ಆಯ್ತು ಬಾಸ್. ಈಗ ನೀವ್ ಯಾರು ನನ್ನ ಮತ್ತೆ ನನ್ನ ಸಮೋಸ ವಿಷಯ ಖಂಡಿತ ಬರಬೇಕಾಗಿಲ್ಲ. ನಾನು ಹೇಳಿಲ್ವಾ ನಿಮ್ಗೆ ಸಮೋಸ ನಂದು ಅಂತ? ಪತ್ಲು, ಇನ್ನೂ ಸಮೋಸ ಕಳ್ಸೋ. ಚಿನ್ನದ ಮನೆ ಅವ್ರಿಗೆಲ್ಲ ನಿನ್ ಬುದ್ಧಿ ಹೇಳ್ಬೇಕು. ನಾನೇನಾದ್ರೂ ಸಮೋಸ ತಿಂದೆ ಹೋದ್ರೆ ನಿನ್ ಕೆಲಸ ಮಾಡಕ್ಕಂತೂ ಖಂಡಿತ ನಂಗೆ ಆಗೋದೇ ಇಲ್ಲ. ಎಲ್ರು ನನ್ನ ಮಾತನ್ನ ಗಮನ ಇಟ್ ಕೇಳಿ. ನೀವ್ ಇಲ್ಲಿಂದ ಹೊರಗೆ ಹೋಗ್ಬೇಕು ಅಂದ್ರೆ ಮೋಟೋಗೆ ಸಮೋಸ ತಿನ್ನಕ್ ಬಿಡಿ. ಇಲ್ಲ ಅಂದ್ರೆ ಜೀವನ ಪೂರ್ತಿ ಆಕ್ವೇರಿಯಂ ಅಲ್ಲೇ ಇರ್ಬೇಕಾಗತ್ತೆ. ಇಲ್ಲ ಇಲ್ಲ, ನಾವೆಲ್ಲ ಇಲ್ಲಿಂದ ಹೋಗ್ಲೇಬೇಕು. ಮೋಟು, ಇಷ್ಟೇ ಕಡೆ ಸಮಸ್ಯೆ ಇರೋದು. ಬೇಗ ತಿಂದು ಕೆಲಸ ಶುರು ಹಚ್ಕೊಂಬಿಡ. ಹುಷಾರು, ಯಾರು ಒಂದ್ ಹೆಜ್ಜೆ ಕೂಡ ಮುಂದೆ ಇಡಬೇಡಿ. ಯಾರು ಸಮೋಸನ ಕಣ್ಣೆತ್ತಿ ಕೂಡ ನೋಡ್ಬಾರ್ದು. ಜೈ ಹೋ. ಮೋಟು, ತಗೊಂಡೋಗ. ತಗೊಂಡೋಗು? ಏನ್ ತಗೊಂಡೋಗು? ಎಲ್ಲಿಗೆ ತಗೊಂಡೋಗು? ಮ್ಯಾನೇಜರ್ ಸರ್, ನಿಮ್ಮ ಅಕ್ವೇರಿಯಂನ ಮೋಟು ಸಮುದ್ರದೊಳಗಡೆ ತೊಗೊಂಡೋಗ್ತಾ ಇದ್ದಾನೆ. ಕಡೆ ಸರಿ ನೋಡ್ಕೊಂಬಿಡಿ ಸರ್ ನಿಮ್ಮ ಅಕ್ವೇರಿಯಂ ಮುಖನ. ಮೋಟು ಇಷ್ಟು ದೊಡ್ಡ ಅಕ್ವೇರಿಯಂನ ಒಬ್ನೇ ತಗೊಂಡೋಗ್ತಾನೆ ಸಮುದ್ರಕ್ಕೆ. ನಮ್ಮ ಶೋ ಇಲ್ಲಿಗೆ ಮುಗ್ದೋಯ್ತು. ಇವಾಗ ಮೋಟುನ ಶೋ ಶುರುವಾಗುತ್ತೆ. ನೀವೆಲ್ಲ ಗೊಂಬೆಗಳ ತರ ನಿಂತ್ಕೊಂಡು ಏನ್ ನೋಡ್ತಾ ಇದ್ದೀರಾ? ಹೋಗಿ ಹಿಡ್ಕೊಳ್ಳಿ ಅವನ್ನ. ನಾನು ಒಂದೊಂದು ಫಿಶ್ ಅನ್ನು ಆರಿಸಿ ಹಿಡ್ಕೊಂಡಿದ್ದೆ. ಹೋಗಿ. ಓಕೆ ಬಾಸ್. ಓಡಿ ಓಡಿ, ತಪ್ಪಿಸ್ಕೊಳ್ಳಿ, ಕಾಪಾಡಿ ಕಾಪಾಡಿ. ಓಡಿ ಓಡಿ.
ಡಾಕ್ಟರ್ ಜಟ್ಕ ಕಾರ್ ತಗೊಂಡು ಬೇಗ ಅಕ್ವೇರಿಯಂ ಹತ್ರ ಬಂದ್ಬಿಡಿ. ಅಯ್ಯೋ ಪತ್ಲು ಮೋಟು ಎಲ್ಲಪ್ಪ ಹೋಗ್ತಾ ಇದ್ದಾನೆ. ಡಾಕ್ಟ್ರಣ್ಣ ಮೊದಲು ಮೋಟನ್ ಫಾಲೋ ಮಾಡಿ ಅಣ್ಣ. ಎಲ್ಲ ವಿಷಯ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು. ಬೇಗ ಹೋಗಿ. ನನ್ನ ಫಿಶ್ ಮೋಟು ಪತ್ಲು, ನಾನ್ ನಿಮ್ಮನ್ನ ಬಿಡೋದಿಲ್ಲ. ಚಿನ್ನದ ಮೀನು ಆಕ್ಟೋ ಜಾನ್ಸನ್ ಎಲ್ಲ ಒಟ್ಟಿಗೆ ಬನ್ನಿ, ನಾವೆಲ್ಲರೂ ಡ್ಯಾನ್ಸ್ ಮಾಡ್ಕೊಂಡು ಹೋಗೋಣ ಈಗ. ಕಮಾನ್ ಜಾಯ್ ಮೀ. ಅಯ್ಯೋ ಪತ್ಲು ನನ್ನ ಜೀವದ ಗೆಳೆಯ, ಏನಯ್ಯ ಇದೆಲ್ಲ, ಏನ್ ನಡೀತಾ ಇದೆ ಅಂತ ನನ್ನ ಹತ್ರ ಹೇಳಯ್ಯ. ಡಾಕ್ಟ್ರಣ್ಣ ಅಕ್ವೇರಿಯಂ ಅಲ್ಲಿ ಗೋಲ್ಡನ್ ಫಿಶ್ ಇದೆಯಲ್ಲ, ಪಾಪ ಅದ್ರ ಪರಿವಾರದವ್ರನ್ನೆಲ್ಲ ಆಕ್ಟೋಪಸ್ ಕ್ವೀನ್ ಕೂಡಾಕೊಂಡ್ಬಿಟ್ಟಿದ್ಯಂತೆ. ಪಾಪ ಚಿನ್ನದ ಮೀನು ನನಗೆ ಮತ್ತೆ ಮೋಟುಗೆ ಹೆಂಗಾದ್ರೂ ಮಾಡಿ ನಮ್ಗೆ ಕಾಪಾಡಿ ಅಂತ ಬೇಡ್ಕೊತಾ ಇತ್ತು. ಅದಕ್ಕೆ ಮೋಟು ಅಕ್ವೇರಿಯಂ ಸಮೇತ ಸಮುದ್ರದೊಳಗಡೆ ಹೋಗ್ತಾ ಇದ್ದಾನೆ ಅಷ್ಟೇನಾ? ಮಮ್ಮನಿ, ಏನಿವಾಗ ನಾವೆಲ್ಲಾರು ಸಮುದ್ರದೊಳಗೆ ಸೇರ್ಕೊಳ್ತಾ ಇದೀವಾ? ದಾರಿ ಬಿಡಿ, ಎಲ್ಲ ಪಕ್ಕಕ್ಕೆ ಹೋಗ್ಬಿಡಿ. ಅರೆ ಅರೆ, ಅಲ್ಲಿ ನೋಡಿ, ಫಿಶಸ್ ಗಳ ಅಕ್ವೇರಿಯಂ ಉಳ್ಕೊಂಡ್ ಬರ್ತಾ ಇದೆ. ಓಡಿ ಓಡಿ ಓಡಿ, ನಿಮ್ ಜೀವ ಉಳಿಸ್ಕೊಳ್ಳಿ. ಓಡಿ 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 ಓಡಿ. ಸರ್, ಈ ಮೋಟು ನಿಂತ್ಕೊ ಅಂತ ಹೇಳಿದ್ರು ನಿಂತ್ಕೊಂತಾನೆ ಇಲ್ಲ ಸರ್. ನಾವು ಅವನ್ನ ಫಾಲೋ ಮಾಡಿಕೊಂಡು ಸಮುದ್ರದವರೆಗೂ ಬಂದ್ಬಿಟ್ಟಿದ್ದೀವಿ ಸರ್. ಈಗೇನು ಮಾಡೋದು ಸರ್? ಏನಾದ್ರೂ ಮಾಡಿ, ಆದ್ರೆ ಆ ಸಮುದ್ರದೊಳಗಡೆ ಅಕ್ವೇರಿಯಂ ಹೋಗ್ಬಾರ್ದು. ಸಮುದ್ರ ಹತ್ರ ಬರೋದ್ರೊಳಗಡೆನೆ ಆಕಾಶದ ಎತ್ತರಕ್ಕೆ ಒಂದು ಗೋಡೆನ ಕಟ್ಟಿ. ಓಕೆ ಬಾಸ್. ಬಾಸ್, ನಾವು ಅಕ್ವೇರಿಯಂಗಿಂತ ದೊಡ್ಡದಾಗಿ ಇನ್ನೂ ದೊಡ್ಡ ವಾಲ್ ಕಟ್ಬಿಟ್ಟಿದ್ದೀವಿ ಬಾಸ್. ಮೋಟು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಬಾಸ್. ಪತ್ಲು ಗೋಡೆ ಕಟ್ಬಿಟ್ಟಿದ್ದಾರೆ ಕಣೋ. ಅದಕ್ಕೇನಾದ್ರೂ ಡಿಕ್ಕಿ ಹೊಡೆದ್ರೆ ಅಕ್ವೇರಿಯಂ ಎಲ್ಲ ಪುಡಿಪುಡಿ ಆಗೋಗ್ಬಿಡುತ್ತೆ ಕಣೋ. ಪಾಪ ಆಮೇಲೆ ಮೀನ್ಗಳೆಲ್ಲ ಕೆಳಗಡೆ ಬಿದ್ದು ಸತ್ತೋಗ್ಬಿಡುತ್ತೆ. ಏನಾದ್ರೂ ಬೇಗ ಒಂದು ಐಡಿಯಾ ಕೊಡೋ ಪತ್ಲು. ಖಾಲಿ ಹೋಟೆಲ್ ಅಂತಲೇ ಓಡೋದಿಲ್ಲ ಅಂತ ನಿಂಗೆ ಗೊತ್ತು. ಐಡಿಯಾ? ಡಾಕ್ಟ್ರನ್ನ ಏನಾದ್ರು ಹೆಲ್ಪ್ ಮಾಡ್ತಾರೆ ಕಣೋ. ಸುಮ್ಮನೆ ಹೋಗ್ತಾ ಇರೋ. ಡಾಕ್ಟ್ರನ್ನ ಏನಾದ್ರು ಮಾಡಿ ಆ ಗೋಡೆಗೆ ಅಕ್ವೇರಿಯಂ ಟಚ್ ಆಗ್ಬಾರ್ದು. ಒಂದು ಒಳ್ಳೆ ಐಡಿಯಾ ಕೊಡಿ. ಅಯ್ಯೋ ಚಿಂತೆ ಮಾಡಬೇಡ ಕಡೆಯ ನನ್ನ ಗೆಳೆಯ. ಈ ಡಾಕ್ಟರ್ನ ಜೊತೆಗಿದ್ದಾನಲ್ಲ, ನೀ ಯಾಕೆ ವರಿ ಮಾಡ್ತೀಯ? 1 2 3 ಮೇಲಾರು. ಡಾಕ್ಟರ್ ಜಟ್ಕ, ಈ ತರ ಲ್ಯಾಂಡಿಂಗ್ ಮಾಡಕ್ಕೂ ಮುಂಚೆ ಒಂದ್ ಮಾತು ಕೇಳೋದಲ್ವೇನಾ? ಅಯ್ಯೋ, ಈ ಬಟನ್ಗೆ ಏನಾಗೋತೀಯ ಇವಾಗ್ಲೇ? ಅಯ್ಯಮ್ಮ, ಡಾಕ್ಟರ್ ಜಟ್ಕ ಏನಾದ್ರೂ ಮಾಡೋ. ಮಾಮನಿ,
ಏನ್ ಡಾಕ್ಟರ್ ಜಟ್ಕ ಕಾರ್ನ ಇವಾಗ ಸಮುದ್ರದೊಳಗೆ ಹಾಕೋ ಪ್ಲಾನ್ ಏನಾದ್ರೂ ಇದೆನಾ? ಹೋಗ್ರಿ ಎಲ್ರು ಸ್ವತಂತ್ರವಾಗ್ರಿ. ವಾವ್, ಸಮುದ್ರ ನಿಜವಾಗ್ಲೂ ಎಷ್ಟೊಂದು ಸುಂದರವಾಗಿದೆ. ನಂಗೆ ನಿಜವಾಗ್ಲೂ ಇವತ್ತು ಡ್ಯಾನ್ಸ್ ಮಾಡ್ಬೇಕು ಅನಿಸ್ತಾ ಇದೆ. ವಾವ್. ಒಟ್ಟು ನೀನ್ ಡ್ಯಾನ್ಸ್ ಏನೋ ಆಡ್ತಾ ಇದೆ ಕಣೋ, ಆದ್ರೆ ನಾವು ಬಂದಿದ್ದ ಕೆಲಸ ಮುಂದುವರ್ಸ್ಬೇಕಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ನೀನು. ಬಾರ ಹೋಗೋಣ. ಆಕ್ಟರ್ ಜಾಕ್ಸನ್, ಡ್ಯಾನ್ಸ್ ಮಾಡಿ ಸಾಕಾಯ್ತು, ಈಗ ಮುಂದೆ ಹೋಗೋಣ. ನನ್ನನ್ನು ನಿಮ್ ಜೊತೆ ಕರ್ಕೊಂಡು ಹೋಗಿ. ಇಲ್ಲ, ಇವ್ನ್ ನಮ್ ಜೊತೆ ಬರೋದ್ ಬೇಡ. ಇವನ್ ಪರಿವಾರದವ್ರೆ ನಮ್ ಇಡೀ ಕುಟುಂಬನ ಕರ್ಕೊಂಡೋಗಿ ಕೂಡಾಕಿರೋದು. ನನಗ್ ನಿಜವಾಗ್ಲೂ ಗೊತ್ತಿಲ್ಲ ನಮ್ ಕಡೆಯವರು ನಿಮ್ ಕಡೆಯವ್ರನ್ನ ಯಾಕೆ ಆತರ ಮಾಡಿದಾರೆ ಅಂತ. ಆದ್ರೆ ಇದ್ರಲ್ಲಿ ನನ್ ತಪ್ಪೇನಿದೆ ಹೇಳಿ? ನನ್ನನ್ನು ನಿಮ್ ಜೊತೆ ಕರ್ಕೊಂಡು ಹೋಗಿ ಪ್ಲೀಸ್. ನನ್ಗನ್ಸುತ್ತೆ ನಮ್ ಕಡೆಯವರು ನನಗ್ ಸಿಗ್ತಾರೆ ಅಂತ. ನನ್ನಿಂದ ನಿಮ್ಗೆ ಯಾವ ತೊಂದ್ರೆನೂ ಆಗಲ್ಲ, ಬೇಕಾದ್ರೆ ಮಾತ್ ಕೊಡ್ತೀನಿ. ಚಿನ್ನದ ಮೀನ ಸ್ವಲ್ಪ ಅರ್ಥ ಮಾಡ್ಕೋ. ಹೇಗೆ ನಿನಗೆ ನಿನ್ ಪರಿವಾರ ಜೊತೆ ಸೇರ್ಕೋಬೇಕು ಅಂತ ಆಸೆ ಇರುತ್ತೋ, ಪಾಪ ಇವ್ರಿಗೂ ಹಾಗೆ ಆಸೆ ಇರಲ್ವಾ ತಮ್ಮ ಜನಗಳ ಜೊತೆ ಸೇರ್ಕೋಬೇಕು ಅಂತ? ಸರಿ ಆಯ್ತು, ಆದ್ರೆ ಅವನ್ ಕೆಲ್ಸ ಅವ್ನ್ ನೋಡ್ಕೋಬೇಕು. ನಮ್ ವಿಷಯದಲ್ಲಿ ಮೂಗ್ ತೋರಿಸ್ಬಾರ್ದು. ಅವನಿಗೆ ಹೇಳ್ಬಿಡಿ. ಖಂಡಿತ ಅವ್ನಿಗೆ ಹೇಳ್ತೀನಿ. ಇವಾಗ ನಡೀರಿ, ಹೋಗಿ ನೋಡೋಣ. ಓಕೆ, ಚಿನ್ನದ ಮೀನಿನ ಫ್ಯಾಮಿಲಿನ ಯಾರು ಕೂಡಕ್ಕಿದಾರೆ ಅಂತ ಕಂಡಿಡಿಯೋಣ. ಬನ್ನಿ. ನಾಲ್ಕು ದಿನದ ಬೆಳಕು ಮತ್ತೆ ಕತ್ಲಾಗೆ ಆಗುತ್ತೆ. ಎಷ್ಟು ಹೊಳಿಬೇಕೋ ಹೊಳಿರಿ, ಆಮೇಲೆ ನಿಮ್ಮಿಂದ ಹೊಳಿಯೋದಕ್ಕೆ ಆಗೋದಿಲ್ಲ. ನಮ್ಮನ್ನೆಲ್ಲ ಯಾಕೆ ಕೂಡಾಕಿದ್ದೀರಾ ಇಲ್ಲಿ? ನಾವು ನಿಮಗೆ ಅಂತದ್ದು ಏನ್ ಮಾಡಿದೀವಿ? ನನಗೆ ನಿಮ್ಮಿಂದ ಯಾವುದೇ ತೊಂದರೆ ಇಲ್ಲ. ಆದ್ರೆ ನಮ್ಮ ರಾಣಿ ಆಸೆ ನಿಮ್ ತರಾನೇ ಯಾವಾಗ್ಲೂ ಹೊಳಿತಾನೇ ಇರ್ಬೇಕು ಅಂತ ಅನ್ನೋದು. ಅವ್ರಿಗೆ ನಿಮ್ ತರ ಗೋಲ್ಡನ್ ಆಗ್ಬೇಕು ಅನ್ನೋ ಆಸೆ ಇದೆ. ನಾನೊಬ್ಬ ಸೇವಕ, ಮಹಾರಾಣಿಯವರ ಆದೇಶನ ನಾನು ಪಾಲಿಸ್ಲೇಬೇಕಲ್ವಾ? ಅದಕ್ಕೋಸ್ಕರ ನೀವೆಲ್ಲರೂ ಸ್ಯಾಕ್ರಿಫೈಸ್ ಮಾಡ್ಲೇಬೇಕು ಅಲ್ವಾ? ನೀನ್ ಯಾರೇ ಆಗಿದ್ರು ಕೇಳಿಸ್ಕೋ, ಪಾಪದ ಕೂಡ ಪೂರ್ತಿ ತುಂಬಿದ್ಮೇಲೆ ಖಂಡಿತ ಒಂದ್ ದಿವಸ ಒಡೆದೇ ಹೊಡೆಯುತ್ತೆ. ಯಾರಾದ್ರೂ ನಮ್ಮನ್ನ ಕಾಪಾಡಕ್ಕೆ ಬಂದೇ ಬರ್ತಾರೆ. ನಿನ್ ಕನ್ಸು ಯಾವತ್ತೂ ನನ್ಸಾಗಲ್ಲ. ಖುಷಿ ಆಗೋದಕ್ಕೆ ಕಾರಣ ಚೆನ್ನಾಗಿದೆ, ಆದ್ರೆ ನಿಮ್ಮನ್ನ ಕಾಪಾಡೋದಕ್ಕೆ, ನಿಮ್ ಪ್ರಾಣ ಉಳಿಸೋದಕ್ಕೆ ಯಾರು ಬರೋದಿಲ್ಲ. ಯಾರು ಬರೋದಿಲ್ಲ ಇಲ್ಲಿಗೆ. ಗೊತ್ತಾ? ಇದೇ ಆಕ್ಟೋವೈಡ್. ಇಲ್ಲಿಂದ ಮುಂದಕ್ಕೆ ಹೋಗೋ ದಾರಿ ತುಂಬಾ ಅಪಾಯಕಾರಿಯಾಗಿದೆ. ಹುಷಾರು. ನಿಂತ್ಕೊಳ್ಳಿ. ಇಲ್ಲಿಂದ ಕಾರಲ್ಲೇ ಮುಂದಕ್ಕೆ ಹೋದ್ರೆ ನೀವು ಖಂಡಿತ ಸಿಗಾಕೊಳ್ತೀರಾ. ನಂಗೆ ಅನ್ಸುತ್ತೆ ಯಾರೋ ಬರ್ತಾ ಇದಾರೆ ಅಂತ.
ಬೇಗ ಎಲ್ಲರೂ ಬೆಟ್ಟದ ಹಿಂದೆ ಬಚ್ಚಿಟ್ಕೊಳ್ಳಿ. ಮಮ್ಮನಿ, ಕಾರ್ ಇಲ್ದೇನೆ ನಾವು ಸಮುದ್ರದೊಳಗೆ ಉಸಿರಾಡೋದು ಹೇಗೆ? ಅಯ್ಯೋ ಹೆದರ್ಕೋಬೇಡ ಕಣಯ್ಯ, ನಾನಿದ್ರ ಕಣಯ್ಯ. ಇಲ್ಲೋಣಯ್ಯ, ಈ ಟ್ಯಾಬ್ಲೆಟ್ಸ್ ತೊಗೊಳಯ್ಯ. ಈ ಟ್ಯಾಬ್ಲೆಟ್ ತಿನ್ಬಿಟ್ರೆ ನಮ್ಗೆ ಆಕ್ಸಿಜನ್ ಅವಶ್ಯಕತೆ ಇಲ್ಲ ಕಣಯ್ಯ. ಬಹಳ ಹೊತ್ತು ನಾವು ನೀರಿನಲ್ಲಿ ಹಿಂಗೇ ಇರ್ಬೋದು ಗೊತ್ತಾ. ತಗೊಳಯ್ಯ ಬಟ್ಟು, ನೀನು ಒಂದು ನುಂಗ್ಬಿಡಯ್ಯ. ಮತ್ತೆ ಇಲ್ಲಿ ನೋಡ್ರಯ್ಯ, ಇದು ಆಕ್ಟೋಪಸ್ ಕಿಟ್ಟು ಕಣ್ರಯ್ಯ. ಇದನ್ನ ಹಾಕೊಂಡ್ಬಿಟ್ರೆ ನಾವು ಆಕ್ಟೋಪಸ್ ಕಾಣಬಹುದು. ಎಲ್ರು ಹಾಕೊಂಡ್ಬಿಟ್ರಯ್ಯ ಬೇಗ. ಚಿನ್ನದ ಮೇಲೆ ನಿನಗೂ ನನ್ನ ಹತ್ರ ಪ್ಲಾನ್ ಇದೆ. ಇರು, ಬರ್ತೀನಿ. ಇರು. ಏನ್ ಮಾಡ್ತಾ ಇದ್ದೀರಾ? ನಿನ್ನ ಇನ್ಮೇಲೆ ಗೋಲ್ಡ್ ಫಿಶ್ ಅಲ್ಲ, ಬ್ಲಾಕ್ ಫಿಶ್ ಅಂತ ಕರಿಬೇಕು. ಈಗ ಚಿನ್ನದ ಮೇಲೆ ಯಾರು ಗುರ್ತಿಡಕ್ ಆಗೋದೇ ಇಲ್ಲ. ಮಮ್ಮನಿ, ನಾನು ನನ್ನ 20 ವರ್ಷದ ಅನುಭವದಲ್ಲಿ ಈ ತರ ಜಗತ್ತನ್ನ ನಾನು ನೋಡಿಲ್ಲ. ನನಗಂತೂ ನಂಬಿಕೆ ಆಗ್ತಿಲ್ಲ, ಇದು ಕನಸೋ ಅಥವಾ ನಿಜನೋ ಅಂತ. ಪತ್ಲು, ನಂಗೊಂದು ಸ್ವಲ್ಪ ಗಿಲ್ಲೋ. ಓ ನಿಜ ಕಣೋ, ನಿಜ. ಇದೇನು ಕನ್ಸಲ್ಲ, ನಿಜವಲ್ಲೂ ಕಣೋ, ನಿಜ. ಓ ವಾವ್! ನಾನು ಅನ್ಕೊಂಡೇ ಇರ್ಲಿಲ್ಲ ನನ್ ಜಗತ್ತು ಇಷ್ಟೊಂದು ಸುಂದರವಾಗಿರುತ್ತೆ ಅಂತ. ಹಲೋ ಅಂಕಲ್. ಹಾಯ್ ಸ್ನೇಹಿತರೆ. ಅರೆ, ಇವನ್ಗೇನಾಯ್ತು ಇಷ್ಟೊಂದು ಖುಷಿಯಾಗಿದ್ದಾನೆ? ಚಿಂಗಮ್ ಸರ್, ಇದು ನೀರೊಳಗೆ ಬೀಚ್ ಇದೆಯೋ ಅಥವಾ ಬೀಚ್ ಒಳಗೆ ನೀರು ಇದೆಯೋ ಸರ್? ನನಗೇನೂ ಅರ್ಥ ಆಗ್ತಿಲ್ವಲ್ಲ. ಅಯ್ಯೋ, ಹೊಗೆ ಹಾಕಿಸ್ಕೊಂಡ್ರು ಪೇಷಂಟ್ ಮೇಲಾಡೆ. ಸಮುದ್ರ ತನ್ನ ಒಳಗಡೆ ಏನೇನೋ ಅಡಗಿಸ್ಕೊಂಡಿರುತ್ತೆ ಕಣ್ರಯ್ಯ. ಅದಕ್ಕೇನೆ ನನ್ನಂತ ಸೈಂಟಿಸ್ಟ್ಗಳು ಪ್ರತಿದಿನ ಏನಾದ್ರೂ ಒಂದು ಕಂಡಿಡ್ತಾನೆ ಇರ್ತಾರೆ ಕಣ್ರಯ್ಯ. ಓಹೋ, ಸುಮ್ನಿರಿ. ನೀವ್ ಈ ತರ ಮಾತಾಡ್ತಾ ಇದ್ರೆ ಯಾರಿಗಾದ್ರೂ ಅನುಮಾನ ಬರುತ್ತೆ. ಎಲ್ರು ಪಕ್ಕಕ್ಕೆ ಬಂದ್ಬಿಡಿ, ಸೈಡಿಗೆ ಬಂದ್ಬಿಡಿ. ಅರೆ, ಆಕ್ಟರ್ ಜಾಕ್ಸನ್ ಎಲ್ಲೋ ಬಿಟ್ಟಪ್ಪ? ಆಕ್ಟರ್ ಜಾಕ್ಸನ್!
ನಾನ್ ನಿಮಗ್ ಮೊದ್ಲೇ ಹೇಳಿದ್ದೆ ಅವ್ರನ್ನ ಜೊತೆಲಿ ಕರ್ಕೊಂಡ್ ಬರೋದ್ ಬೇಡ ಅಂತ. ಅದು ಅವ್ರ ಜೊತೆ ಪೆರೇಡ್ ಮಾಡ್ತಾ ಇಲ್ಲ ತಾನೇ? ಬನ್ನಿ ಬನ್ನಿ, ಅಲ್ಲೇ ಇದ್ದಾನೆ. ಬಾಬುರಾದ ಹೋಶಿಯಾರ್. ರಾಜರಿಗೆ ರಾಜ, ಸಮುದ್ರದ ರಾಜ ಆಕ್ಟೋಸಾರ್ ಬರ್ತಾ ಇದ್ದಾರೆ. ರಾಜರಿಗೆ ಜೈ, ರಾಜರಿಗೆ ಜೈ, ರಾಜರಿಗೆ ಜೈ, ರಾಜರಿಗೆ ಜೈ, ರಾಜರಿಗೆ ಜೈ, ರಾಜರಿಗೆ ಜೈ, ರಾಜರಿಗೆ ಜೈ. ಸೇನಾಪತಿ ಮಹಾರಾಣಿಯವರಲ್ಲಿದ್ದಾರೆ. ರಾಜನಿಗೆ ಜೈ, ರಾಜನಿಗೆ ಜೈ. ಬಾಬುರಾದ ಹೋಶಿಯಾರ್, ಸಮುದ್ರದ ರಾಣಿ ಬರ್ತಾ ಇದ್ದಾರೆ ಒಂದು ಹೊಸ ಅವತಾರದಲ್ಲಿ. ನಿನಗೂ ಯಾವ ಭೂತ ಇಟ್ಕೊಂಡಿದೀಯೋ? ಪೇಂಟರ್ ಇಲ್ಲಿದ್ದಾನೆ. ಹೇಳಿ ಮಹಾರಾಣಿ ಅವರೇ. ಪೇಂಟರ್, ಇದ್ಯಾವ ಬಣ್ಣ ಹಚ್ಚಿದ್ಯಾ? ಏನಾದ್ರೂ ಆಯ್ತಾ ಮಹಾರಾಣಿ ಅವರೇ? ನಾನು ಸರಿ ಮಾಡ್ಬಿಡ್ತೀನಿ. ಆ? ಆಕ್ಟೋಪ, ಇವನನ್ನ ಆಕ್ಟೋಸಾರಸ್ ಹತ್ರ ಕರ್ಕೊಂಡೋಗಿ ಬಿಸಾಕಿ. ಇಲ್ಲ 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 ಇಲ್ಲ, ಅಯ್ಯೋ ಬೇಡ ರಾಣಿ, ನನ್ನ ಆ ಥರ ಸಮಸ್ಯೆಲ್ಲ ಆಗ್ಬೇಡಿ ನನ್ನ ರಾಣಿ ಅವರೇ. ಇಲ್ಲ ಇಲ್ಲ ರಾಣಿ ಅವರೇ, ಮಹಾರಾಣಿ. ಆಕ್ಟೋಸಾರಸ್ ಪೈಂಟರ್ನ ಬಿಡೋದಿಲ್ಲ ಇವಾಗ. ಇವತ್ತವರೆಗೂ ಎಷ್ಟು ಜನ ಹೋಗಿದ್ದಾರೆ, ಯಾರೂ ಕೂಡ ವಾಪಸ್ ಬಂದಿಲ್ಲ. ಅಯ್ಯೋ ಪಾಪ. ಪರೇಡ್ನ ಶುರು ಮಾಡಿ ಈಗ. ಸ್ಟಾರ್ಟ್ ಪರೇಡ್. ಪರೇಡ್ ಟಾಪ್. ಆಕ್ಟೋಪ, ಇದೇನೋ ನಿನ್ ಸೇನೆ ಕೊಟ್ಟಿರೋ ಟ್ರೈನಿಂಗ್. ಸರಿಯಾಗಿ ಅವ್ರಿಗೆ ನಿಂತ್ಕೊಳ್ಳಕ್ಕೂ ಬರ್ತಾ ಇಲ್ಲ. ಅವ್ರ ಲೀಡರ್ ಯಾರು? ಎದುರುಗಡೆ ಬನ್ನಿ. ಏ ಸ್ಟೈಲು ಪರೇಡ್, ಹಳೆ ಸ್ಟೈಲು. ಸ್ವಲ್ಪ ಮ್ಯೂಸಿಕ್ ಆನ್ ಮಾಡಿ, ನನ್ನ ಹೆಜ್ಜೆ ಜೊತೆ ನೀವು ಹೆಜ್ಜೆ ಹಾಕಿ. ಮೊಟ್ಟು ಸ್ವಲ್ಪ ಸಮಾಧಾನವಾಗಿರೋ, ಇಲ್ಲಾಂದ್ರೆ ನಾವೆಲ್ಲರೂ ಹೊಗೆ ಹಾಕಿಸ್ಕೋಬೇಕಾಗುತ್ತೆ ಕಣೋ. ಮೊಟ್ಟು ಚಿಂಗಮ್ ಸರ್, ಅವ್ರ ಥರನೇ ಕಾಣಬೇಕು ಅಂದರೆ ನೀವು ಸ್ವಲ್ಪ ಡ್ಯಾನ್ಸ್ ಮಾಡಬೇಕು ಸರ್. ಅವನು ಯಾರು? ಇಡೀ ಪ್ಯಾರೆಟ್ ಸ್ಟೈಲ್ನೇ ಚೇಂಜ್ ಮಾಡ್ಬಿಟ್ನಲ್ಲ. ಆಮೇಲೆ ಅವನ್ನ ನನ್ನ ಹತ್ರ ಕಳಿಸಿ, ನಾವು ಅವನ ಹತ್ರ ಡ್ಯಾನ್ಸ್ ಕಲ್ತ್ಕೊಂತೀವಿ. ವೆರಿ ಗುಡ್, ವೆರಿ ಗುಡ್. ನನಗೆ ತುಂಬಾ ಖುಷಿ ಆಯ್ತು. ಆದ್ರೆ ನೀವೆಲ್ಲ ಯಾರು?
ಮುಂಚೆ ನಾನು ನಿಮ್ಮನ್ನ ಇಲ್ಲೆಲ್ಲೂ ನೋಡೇ ಇಲ್ವಲ್ಲ? ಹೇಗ್ ಕಾಣ್ತಕ್ ಸಾಧ್ಯ ಮಹಾರಾಣಿ ಅವರೇ? ನಾವೆಲ್ಲರೂ ಬಂದಿರೋದೇ ಇವತ್ತು. ನನ್ನ ಹೆಸರು ಮೋಟು ಅಂತ, ಇವ್ ನನ್ನ ಚಡ್ಡಿ ದೋಸ್ತು ಪತ್ಲು ಅಂತ, ಇವ್ರು ಡಾಕ್ಟರ್ ಜಟ್ಕಾ, ಅವ್ರು ಗಸಿಟರಾಮ್, ಮತ್ತೆ ಲಾಸ್ಟು ಬಟ್ ನಾಟ್ ದ ಲಿಸ್ಟ್ ಇನ್ ಅಂದ್ರೆ ಚಿಂಗಮ್ ಸರ್. ಹೌದಾ? ಬಟ್ ಎಲ್ಲ ಹೇಳ್ಬಿಡು, ಬಿಡದಂಗೆ ಎಲ್ಲ ಹೇಳ್ಬಿಡು. ಮತ್ತಿನ್ನೇನೋ ಉಳಿದಿಲ್ಲ ತಾನೆ ನಿಂಗೆ ಹೇಳೋದಿಕ್ಕೆ, ಹೇಳ್ಬಿಡು. ಥ್ಯಾಂಕ್ ಯು ಪತ್ಲು. ಏನದು ಗುಸ್ಗುಸು ಅಂತ ನೀವೇ ಮಾತಾಡ್ತಿದ್ದೀರಾ? ಏನದು? ಮಹಾರಾಣಿ ಅವರೇ, ನಿಜವಾದ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಹತ್ರ ಒಬ್ರು ಸ್ನೇಹಿತರಿದ್ದಾರೆ, ಚಿನ್ನದ ಮೀನು ಅಂತ. ಯಾರೋ ಆಕ್ಟೋಪಸ್ ಕಡೆಯವರು ಅವ್ರ ಕುಟುಂಬದವ್ರನ್ನ ಮತ್ತೆ ಅವ್ರ ಜನಗಳನ್ನ ಕೂಡಾಕ್ ಬಿಟ್ಟಿದಾರಂತೆ. ನಾವೆಲ್ಲರೂ ಅವ್ರ ಕುಟುಂಬದವ್ರನ್ನ ಮತ್ತೆ ಅವ್ರ ಜನಗಳನ್ನ ಬಿಡ್ಸೋದಕ್ಕೋಸ್ಕರ ಇಲ್ಲಿಗೆ ಬಂದಿದೀವಿ. ಮಹಾರಾಣಿಯವರೇ, ಮೋಟು ಏನ್ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ನಮ್ಮ ಚಿನ್ನದ ಮೀನು ಮತ್ತೆ ಅವ್ರ ಕಡೆ ಮನುಷ್ಯರನ್ನೆಲ್ಲ ಯಾರೋ ಕೂಡಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅದಕ್ಕೆ ನಾವು ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಅವ್ರ ಕುಟುಂಬದವ್ರನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ಆಸೆ, ಇನ್ನೇನು ಇಲ್ಲ. ಅರೆ ಪತ್ಲು, ಏನೋ ಡೈರೆಕ್ಟ್ ಆಗಿ ಮಹಾರಾಣಿ ಹತ್ರ ಯಾಕೋ ಹೇಳ್ತಾ ಇಲ್ಲ? ನಾವೆಲ್ಲರೂ ಮನುಷ್ಯರು. ಇಲ್ಲಿ ನೋಡಿ ಮಹಾರಾಣಿ ಅವರೇ, ಇಲ್ಲಿ ನೋಡಿ, ನೋಡಿ ಇಲ್ಲಿ ಇದೆ. ನೋಡಿ ಈಗ ನೋಡ್ದ ರಾಣಿ ಅವರೇ, ಈಗ ನಿಮ್ಗೆ ನಂಬಿಕೆ ಬಂತು ತಾನೆ ನಾವೆಲ್ಲ ಮನುಷ್ಯರು ಅಂತ? ನೋಡಿ ಹೆಂಗಿದೀವಿ ಅಂತ. ಮೋಟು ಯಾಕೆ ಏನೇನೋ ಮಾಡ್ತಾ ಇದೀಯ ನೀನು? ಮೋಟು, ನೀನ್ ಹೇಳ್ತಾ ಇರು. ಮಹಾರಾಣಿ ಅವರೇ, ಹೇಳೋದೇನಿದೆ ಹೇಳಿ. ಇಲ್ಲಿ ನೋಡಿ, ನೀವು ಮಹಾರಾಜರಿಗೆ ಹೇಳಿ ನಮ್ಮ ಚಿನ್ನದ ಮೀನ್ ಕಡೆಯವ್ರನ್ನ ದಯವಿಟ್ಟು ಬಿಡುಗಡೆಗೊಳಿಸ್ಬೇಕು ಅಂತ. ಅವ್ರನ್ನ ಬಿಟ್ಟ ತಕ್ಷಣ ನಾವೆಲ್ಲರೂ ತಿಂಡಿ ತಿಂದು ಟೀ ಕುಡಿದು ಇಲ್ಲಿಂದ ಹೊಟ್ಟು ಹೋಗ್ಬಿಡ್ತೀವಿ. ನೀವ್ ಬರೀ ತಿಂಡಿ ಕಾಫಿ ಕುಡ್ಕೊಂಡು ಯಾಕೆ ಹೋಗ್ತೀರಾ? ಊಟ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ನೀವು ನಮ್ಮ ಮುಖ್ಯ ಅತಿಥಿಗಳು. ಜೈ ಹೋ, ಥ್ಯಾಂಕ್ ಯು ರಾಣಿ ಅವರೇ. ನಿಜ ಹೇಳ, ನನ್ನ ಹೊಟ್ಟೆ ಒಳಗೆ ಆಗ್ಲಿಂದ ಇಲ್ಲಿ ಓಡಾಡ್ದಂಗೆ ಆಗ್ತಾ ಇತ್ತು. ಪತ್ಲು ನಡಿಯೋ. ರಾಣಿ ಅವರೇ, ದಯವಿಟ್ಟು ಬನ್ನಿ ಬನ್ನಿ ಬನ್ನಿ, ಸಖತ್ ಹಚ್ಚವಾಗ್ತಿದೆ. ಬನ್ನಿ ಬನ್ನಿ ಬನ್ನಿ. ಮೋಟು, ನೀನು ಈ ಥರ ಆಡ್ತಿರೋದು ನೋಡಿದ್ರೆ ನಾವೆಲ್ಲರೂ ಒಟ್ಟಿಗೆ ತಗ್ಲಾಕೊಂಡ್ಬಿಡ್ತೀವಿ ಅಂತ ಅನಿಸ್ತಾ ಇದೆ ಕಣ. ನಮ್ಮ ಡೈನಿಂಗ್ ಏರಿಯಾಗೆ ನಿಮ್ಗೆ ಸ್ವಾಗತ. ಕೂತ್ಕೊಳ್ಳಿ ಎಲ್ರು. ಜೈ ಹೋ ರಾಣಿ ಮಹಾರಾಣಿ. ನಾನ್ ನಿಮ್ಗೆ ಈ ಒಂದು ಸಂತೋಷದ ವಿಷಯ ಹೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಗೋಲ್ಡ್ ಈಸ್ ಗೋಲ್ಡ್ ಸಕ್ಸಸ್ ಆಗ್ತಾ ಇದೆ. ಸೈಂಟಿಸ್ಟ್, ನೀನ್ ನನಗೆ ಖುಷಿ ವಿಚಾರ ಹೇಳ್ದೆ. ಅರೆ ಹಾ, ಇವ್ರನ್ನ ಭೇಟಿ ಮಾಡು. ಇವ್ರು ನಮ್ಮ ಮುಖ್ಯ ಅತಿಥಿಗಳು, ಮೋಟು ಪತ್ಲು ಮತ್ತು ಅವ್ರ ಸ್ನೇಹಿತರು. ಹಲೋ ಸೈಂಟಿಸ್ಟ್ ಸರ್, ನಮ್ಮ ಡಾಕ್ಟರ್ ಜಟ್ಕಾ ಅವರು ಸಹ ನಮ್ಮ ಫುರ್ಫುರಿ ನಗರದಲ್ಲಿ ವರ್ಲ್ಡ್ ಫೇಮಸ್ ಸೈಂಟಿಸ್ಟ್ ಸರ್. ತಾವಿಬ್ರು ಒಟ್ಟಿಗೆ ಇರೋದು ತುಂಬಾ ಸಂತೋಷ ಆಗ್ತಾ ಇದೆ. ರಾಜ ಸಾಹೇಬ್ರೆ, ಊಟಕ್ಕೂ ಮುಂಚೆ ನಿಮ್ಮ ಇಂಜೆಕ್ಷನ್ ಟೈಮ್ ಆಗಿದೆ. ಇಲ್ಲ 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 ಇಲ್ಲ, ಇವತ್ತು ನನಗೆ ಯಾವ ಇಂಜೆಕ್ಷನ್ ಬೇಡ. ಇದನ್ನ ತಗೊಳ್ಳೋದ್ರಿಂದ ನನಗೆ ತುಂಬಾ ರಾಜ ನೋವಾಗುತ್ತೆ. ಸಾಹೇಬ್ರೆ, ಮೊದಲಿಗೆ ಔಷಧ ಹಾಕೊಳ್ಳುವಾಗ ಸ್ವಲ್ಪ ನೋವಾಗುತ್ತೆ. ಇವಾಗಂತೂ ಈ ಇಂಜೆಕ್ಷನ್ ಸ್ವಲ್ಪ ಸುಧಾರಿಸಿ ತಗೊಂಡ್ ಬಂದಿದ್ದೀನಿ. ಹಾ, ಸ್ವಲ್ಪ ನಾನು ಅನುಭವಿಸಿದ್ದೀನಿ. ಇಂಜೆಕ್ಷನ್ ಕೊಡು. ನಾನಂತೂ ಹೋಗ್ತೀನಿ ನಿದ್ದೆ ಮಾಡೋದಕ್ಕೆ. ಅರೆ ಮೋಟು ಪತ್ಲೋರೇ, ನೀವು ನಮ್ಮ ಮುಖ್ಯ ಅತಿಥಿಗಳು. ಹಾ, ಆದ್ರೆ ಅತಿಥಿಗಳು ನಮ್ಗೆ ದೇವ್ರ ಸಮಾನ ಕಾಣಿಸ್ತಾರೆ. ಅದಕ್ಕೆ ನಾವು ನಿಮ್ಮ ಹತ್ರ ಲಂಚ್ ಮಾಡೋದಿಕ್ಕೆ ಪರ್ಮಿಷನ್ ಕೇಳ್ತಾ ಇದೀವಿ. ಅಯ್ಯಮ್ಮ, ಇಷ್ಟೊಂದು ಸಂಸ್ಕಾರದಲ್ಲಿ ಊಟ ಮಾಡೋದಕ್ಕೂ ಕೂಡ ಪರ್ಮಿಷನ್ ಕೇಳ್ತೀರಾ? ನಾವು ಲಂಚ್ಗೆ ಪರ್ಮಿಷನ್ ಕೊಟ್ಟಿದ್ದೀವಿ. ಹಾ, ಕೊಟ್ಟಿದ್ದೀವಿ. ನಾವೆಲ್ಲರೂ ಜೊತೆಲೇ ಲಂಚ್ ಮಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗಿದೆ ನಿಮ್ಗೆ ಹಬ್ಬ. ಮಹಾರಾಣಿ ಅವರೇ, ಈಗ ಬರೀ ಊಟ ತಾನೇ ಮಾಡ್ತಿರೋದು, ಅದಕ್ಕೆ ಸೀಟ್ ಬೆಲ್ಟ್ ಹಾಕಂತಿದ್ದೀರಾ ನೀವು? ಅಗತ್ಯ ಇದೆ, ಆದ್ರೆ ಊಟ ನೀವು ಮಾಡೋದಿಲ್ಲ.
ನಾವು ಮಾಡ್ತೀವಿ, ನಿಮ್ಮನ್ನ ತಿರುಗಿಸಿ ತಿಂತೀವಿ. ಕೇಳಿದೀನಿ ಮನುಷ್ಯರು ತುಂಬಾ ಟೇಸ್ಟಿಯಾಗಿರ್ತಾರೆ ಅಂತ. ಅಯ್ಯಮ್ಮ ಮಹಾರಾಣಿಯವರೇ, ನಾನೊಬ್ಬ ಮನುಷ್ಯನಾಗಿದ್ದುಕೊಂಡು ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ. ಮನುಷ್ಯರ ಮಾಂಸ ಖಂಡಿತವಾಗ್ಲೂ ಟೇಸ್ಟಿಯಾಗಿರಕ್ ಸಾಧ್ಯ ಇಲ್ಲ. ಟೇಸ್ಟ್ ಆಗಿರುತ್ತೆ. ರಾಣಿಯವ್ರೆ, ನೀವು ನಮ್ ಸ್ನೇಹಿತರನ್ನ ತಿನ್ನೋ ಹಾಗಿಲ್ಲ. ಈ ಹುಡುಗ ಯಾರು? ಸೈಡಲ್ಲಿ ನಿಲ್ಸಿ ಹೀರೋನಾ. ಮನುಷ್ಯರು ಯಾವತ್ತು ಯಾರಿಗೂ ಸ್ನೇಹಿತರಾಗಲ್ಲ. ಅರೆ ಯಾಕಿಲ್ಲ ಅಂತ ಹೇಳ್ತಿದಾರ ಮಹಾರಾಣಿ ಅವ್ರೆ. ಮನುಷ್ಯರು ಯಾವತ್ತಿದ್ರು ಒಳ್ಳೆ ಸ್ನೇಹಿತರಾಗಿದ್ದೇ ಇರ್ತಾರೆ. ಬೇಕಾದ್ರೆ ಚಿನ್ನದ ಮೀನ್ನ ಕೇಳಿ, ನಿಮ್ಗೆ ಗೊತ್ತಾಗುತ್ತೆ. ಛೀ, ಅದೊಂದು ಕರಿ ಮೀನದು, ಅದನ್ನೇನ್ ಕೇಳುದು? ರಾಣಿಯವರೇ, ತಾವು ಖಂಡಿತವಾಗ್ಲೂ ಮೋಸ ಹೋಗ್ಬಿಟ್ರೆ. ನಾವು ಅದಕ್ಕೆ ಕಪ್ಪು ಪೈಂಟ್ ಹಾಕೊಂಡು ಕರ್ಕೊಂಡ್ ಬಂದಿದೀವಿ ಇಲ್ಲಿಗೆ. ಯಾಕೆಂದ್ರೆ ಆಕ್ಟೋ ವರ್ಲ್ಡ್ ನಲ್ಲಿ ಅದನ್ನ ಯಾರು ಗುರ್ತಿಡಿಬಾರ್ದು ಅಂತ. ಈಗ ಇದ್ರ ಪೇಂಟ್ ಎಲ್ಲ ತೆಗಿತೀನಿ ನೋಡಿ, ಇದು ಚಿನ್ನದ ಮೀನು. ಇವ್ರ ಫ್ಯಾಮಿಲಿಯವ್ರನ್ನೆಲ್ಲ ಬಿಡ್ಸೋದಕ್ಕೋಸ್ಕರ ನಾವಿಲ್ಲಿಗೆ ಬಂದಿರೋದು. ಇದು ನಿಜವಾಗ್ಲೂ ಗೋಲ್ಡ್ ಫಿಶ್? ವಾ ಸೈಂಟಿಸ್ಟ್, ಈ ಗೋಲ್ಡ್ ಫಿಶ್ ನ ಇನ್ನುಳಿದಿರೋ ಗೋಲ್ಡ್ ಫಿಶ್ ಜೊತೆ ಕೂಡ ಹಾಕ್ಬಿಡಿ. ಇಲ್ಲ, ಬಿಡು ನಂಗೆ. ಮೋಟು ಪತ್ಲು, ಕಾಪಾಡಿ ನನ್ನ. ಬಿಡು. ಸಿಪಾಯಿ, ಈ ಚಿಕ್ಕ ಆಕ್ಟೋಪಸ್ ನ ನೀನು ಬಂಧಿಸಿಡು, ಮತ್ತೆ ಈ ಗೋಲ್ಡನ್ ಫಿಶ್ ನ ನಾನ್ ಸಂಭಾಳಿಸ್ತೀನಿ. ಚಿನ್ನದ ಮೀನು, ನಾವು ಖಂಡಿತ ನಿಮ್ಮನ್ನ ಕಾಪಾಡ್ತೀವಿ. ಪತ್ಲು ಸಾರಿ ಕಣೋ, ನನ್ನಿಂದ ನಿಮ್ಗೆಲ್ಲ ತೊಂದರೆ ಆಗೋಗ್ಬಿಡ್ತು. ಈ ಜನಗಳು ನಮ್ಮನ್ನ ಹಗಲೊತ್ನಲ್ಲೇ ಮೋಸ ಮಾಡಕ್ ನೋಡ್ತಾ ಇದಾರೆ ಕಣೋ. ಈಗ ಏನ್ ಮಾಡ್ಲಿ ನಾನು? ಪತ್ಲು, ಖಾಲಿ ಹೊಟ್ಟೆಲ್ಲ ತಲೆ ಓಡ್ತಾನೆ ಇಲ್ಲ ಕಣೋ. ಐಡಿಯಾ ಮಟು, ಆಗಿದ್ದೆಲ್ಲ ಆಗೋಯ್ತು ಕಣೋ. ಈಗ ಫುಲ್ ಸ್ಪೀಡಲ್ಲಿ ಸುತ್ತಾಕೋ, ತಿರುಗು. ರೌಂಡ್ ತಿರುಗು. ಹಿಡ್ಕೊಳ್ಳಿ ಅವ್ರನ್ನ. ರಾಣಿ ಸಾಹೇಬ, ನಾವು ಇದ್ರೊಳಗಡೆ ಹೋಗ್ತಾ ಇದೀವಿ. ಬಾಯ್ ರಾಣಿ ಅವರೇ. ಹಿಡ್ಕೊಳ್ಳಿ ಅವ್ರನ್ನ, ತಪ್ಪಿಸ್ಕೊಳಕ್ ಬಿಡ್ಬೇಡಿ. ಹಿಡ್ಕೊಳ್ಳಿ. ಅರೆ ಹಿಡ್ಕೊಳ್ಳಿ ಅವ್ರನ್ನ. ಎಲ್ಲಿ ಹೋದ್ರವರು? ಎಲ್ಲರನ್ನು ಹಿಡ್ಕೊಂಡ್ ಬಂದು ಆಕ್ಟೋಸರಸ್ ಹತ್ರ ಬಿಸಾಕಿ. ಆಯ್ತು ರಾಣಿಯವರೇ. ಡಾಕ್ಟರ್ನ ನಾವೆಲ್ಲ ಬಿಡಿಸ್ಕೊಂಡ್ಬಿಟ್ವಿ. ಜೈ ಹೋ. ಕರ್ಕೊಂಡು ಹೋಗಿ ಬಿಸಾಕಿ ಆಕ್ಟೋಸರಸ್ ಮುಂದೆ. ಬಿಡಿ ನಮ್ಮನ್ನ, ಬಿಡಿ ನಮ್ಮನ್ನ. ನಡಿ, ಬಿಡಿ ನಮ್ಮನ್ನ. ನಿಮ್ಮವ್ರ ಕಡೆ ನಡಿ. ಕಾಪಾಡಿ ನನ್ನನ್ನ. ಕಾಪಾಡಿ. ಅರೆ ಇದ್ಯಾವ ಜಾಗ? ಎಲ್ಲಿಗೆ ಬಂದೆ ನಾನು? ಸುನೀರಿ, ಅರೆ ಇದ್ಯಾರು? ಮಾಮ್, ಡ್ಯಾಡ್, ನೀವಾ? ಕೊನೆಗೂ ನಾವೆಲ್ಲ ಒಟ್ಟಿಗೆ ಆದ್ವಿ. ಆದ್ರೆ ಸುನೀರಿ ಪುಟ್ಟ, ನೀನ್ ಇಲ್ಲಿಗೆ ಬರ್ಬಾರ್ದಿತ್ತು. ಪತ್ಲು, ಆಕ್ಟೋಸರಸ್ ಅಂದ್ರೆ ಆ ಜೈಲರ್ ಹೆಸರಿರ್ಬೋದು ಕಣೋ. ನಡೀರಿ, ಇನ್ನು ಮುಂದೆ ಹೋಗಿ ಮಾತಾಡೋದಿಲ್ಲ ಇವಾಗ. ಅರೆ ಏನ್ ಮಾಡ್ತಿದ್ದೀರಾ? ನಮ್ಮನ್ನ ಕಿಡ್ಕೊಂಡಿದ್ದೀರಾ? ಯಾಕೆ ಕಟ್ತಾ ಇದ್ದೀರಾ? ನಾನು ಹೋಗೋದಿಲ್ಲ. ಏನ್ ನೋಡ್ತಾ ಇದ್ದೀರಾ? ಎತ್ ಬಿಸಾಕಿ ಇವ್ರನ್ನೆಲ್ಲ ಅಲ್ಲಿ. ಅರೆ ಬೇರೆ ಬೇರೆ ಕಿಟಕಿಯಿಂದ ಹಾಕಿ ಇವ್ರನ್ನ. ಹೊಗೆ ಹಾಕಿಸ್ಕೊಂಡ್ರ ಪೇಷಂಟ್ಗಳ ಮೇಲೆ ನನಗಂತೂ ಇದು ಜೈಲಂತ ಅನಿಸ್ತಾನೆ ಇಲ್ಲ ಕಣ್ರಯ್ಯ. ಆ ಸೈನಿಕರು ನಮಗೆ ಸುಮ್ಮನೆ ಹೆದರ್ಸ್ಬಿಟ್ರು ಕಣ್ರಯ್ಯ.
ನನ್ನ ಕಣ್ಣಿಗೆ ಜೈಲರ್ ಆಕ್ಟಾಸೂರಸ್ ಇಲ್ಲೆಲ್ಲೂ ಕಾಣಿಸ್ತಾನೇ ಇಲ್ಲ. ನಾನು ಈ ಬೆಟ್ಟದ ಮೇಲೆ ಹತ್ಬಿಟ್ಟು ನೋಡ್ತೀನಿ. ಹಂಗೇರಿ. ಅಯ್ಯೋ, ನಾವು ಬರ್ತೀವಿ ಇರ್ರಯ್ಯ ಒಂದು ನಿಮಿಷ. ಓಯ್ಬ ಅಯ್ಯಮ್ಮ, ಜಾರ್ತು ಕೆಳಗ್ ಬಿದ್ದಬಿಟ್ಟೆ ಅಮ್ಮ. ಏನಯ್ಯ ಇದು? ಓಪನ್ ಆಗ್ತಿಲ್ಲಯ್ಯ. ಅಯ್ಯಮ್ಮ, ಅಯ್ಯಮ್ಮ, ಪತ್ಲು, ನಾನು ಇಷ್ಟು ಮೇಲೆ ಹತ್ತಿದ್ರು ಯಾವ ಆಕ್ಟಾಸೂರಸ್ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಕಣೋ. ಪತ್ಲು, ನನಗೇನು ಗೊತ್ತಾಗ್ತಾ ಇಲ್ಲ ಕಣೋ. ಇರೋ, ನಾನು ಈಗಲೇ ಕೆಳಗಡೆ ಬಂದ್ಬಿಡ್ತೀನಿ. ಸ್ವಲ್ಪ ಹೊತ್ತಿರೋ. ಅಯ್ಯಮ್ಮ, ಈ ಜಾರಬಂಡೆ ಸಖತ್ತಾಗಿತ್ತು, ಅದಕ್ಕೆ ಜಾರ್ಕೊಂಡ್ ಬಂದ್ಬಿಟ್ಟೆ. ಪತ್ಲು, ನನ್ಗನ್ಸುತ್ತೆ ಮುಂದೆ ಯಾವ್ದೋ ಗುಹೆ ಇರ್ಬೋದು ಕಣೋ. ನಾನು ಇದ್ರ ಒಳಗಡೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಪತ್ಲು, ಈ ಗುಹೆ ಒಳಗಡೆ ಫುಲ್ ಕತ್ಲೆ ಇದೆ ಕಣೋ. ಮೋಟು ಓಡ್ಬಾರೋ, ಅದು ಗುಹೆ ಅಲ್ಲ ಕಣ. ಅದೇನಂದ್ರೆ ಅಮ್ಮ ಇಡಲಿ ದೋಸೆ. ಬಹಳ ಒಳ್ಳೇದಾಯ್ತು ಕಣೋ ಪತ್ಲು. ನಾವೆಲ್ಲರೂ ಒಟ್ಟಿಗೆ ಸೇರ್ಬಿಟ್ವಿ. ಆದ್ರೆ ನಾವ್ ಎಲ್ಲಿದೀವಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಕಣೋ. ಮೋಟು, ನೀ ಅನ್ಕೊಂಡಂಗೆ ಇದು ಗುಹೆ ಅಲ್ಲ ಕಣ. ಆಕ್ಟಾಸೂರಸ್ ಬಾಯಿ. ಸ್ವಲ್ಪ ಹೊತ್ತಿಲ್ಲೇ ಇದ್ರೆ ಅದ್ರ ಹೊಟ್ಟೆ ಒಳಗೋಗೋ ಚಾನ್ಸಸ್ ಇದೆ ಕಣ. ನಾವೆಲ್ಲರೂ ಏನಂದೆ? ನಾವೆಲ್ಲರೂ ಆಕ್ಟಾಸೂರಸ್ ಬಾಯಲ್ಲಿದ್ದೀವೇನೋ? ನಾವೆಲ್ಲರೂ ಇದ್ರಿಂದ ಹೊರಗಡೆ ಹೇಗ ಹೋಗೋದು ಇವಾಗ? ಪತ್ಲು, ಏನ ಮಾಡೋದು? ಖಾಲಿ ಹೊಟ್ಟೆಲ್ಲಿ ನನ್ನ ತಲೆ ಅಂತೂ ಓಡ್ತಾನೆ ಇಲ್ಲ ಕಣ. ಐಡಿಯಾ, ಈಗ ನಾವೆಲ್ಲರೂ ಸೇರ್ಕೊಂಬಿಟ್ಟು ಆಕ್ಟಾಸೂರಸ್ನ ಚೆನ್ನಾಗಿ ನಗ್ಸಾಕ್ಬಿಡ್ಬೇಕು. ನಗಕ್ಕೆ ಅಂತ ಬಾಯಿ ತೆಗೆದಾಗ ನಾವೆಲ್ಲರೂ ಇಮಿಡಿಯೇಟ್ ಆಚೆ ಹೋಗ್ಬಿಡೋಣ. ಓಕೆ? ಜೀವ ಅದ್ ಹೆಂಗೋ ಉಳ್ಕೊಂಡ್ಬಿಡ್ತು. ಜೀವ ಹೋಗಕ್ಕೂ ಮುಂಚೆ ಇಲ್ಲಿಂದ ಓಡಾಕ್ಬಿಡಿ. ಪತ್ಲು, ನಾ ಎಷ್ಟೊತ್ತಿಂದ ಈಜು ಹೊಡಿತಾನೆ ಇದ್ದೀನಿ ಕಣೋ. ಆದ್ರೆ ನನಗೆ ಏನು ಅನಿಸ್ತಾ ಇಲ್ವಲ್ಲೋ. ಆಗ್ಲಿಂದ ನಾವೆಲ್ಲ ಒಂದೇ ಜಾಗದಲ್ಲಿ ಇದೀವಿ. ಬಟ್ ಹೆಂಗ್ ಹೋಗೋದ? ಎಲ್ಲ ತಗ್ಲಾಕೊಂಡ್ಬಿಟ್ಟಿದೀವಿ. ಸ್ವಲ್ಪ ಹಿಂದ್ಗಡೆ ನೋಡ. ಕೊನೆಗೂ ನನ್ನ ಕೈಗೆ ಸಿಕ್ಕಿದ್ರಲ್ಲ. ನಾನು ನಿಮ್ಮನ್ನ ತಿನ್ಬೇಕು ಅಂತ ಇಷ್ಟಪಟ್ಟಿದ್ದೆ. ನನ್ನ ಕಣ್ಣೆದುರುಗಡೆ ನೀವು ಕಾಣದಂಗಾಗೋಗ್ಬಿಟ್ರಿ. ನಾನು ಇವಾಗೆಲ್ಲ ನಿಮ್ಮ ಪರ್ಮಿಷನ್ ಜೊತೆಗೆ ನಿಮ್ಮನ್ನು ತಿನ್ಬೋದಾ ಹೇಳಿ? ತಿನ್ಬೋದಾ? ಇಲ್ಲ, permission ಕೊಡೋದಿಲ್ಲ. ನೋ ಪ್ರಾಬ್ಲಮ್. ನಾನೇನು ನಿಮ್ಮ ಪರ್ಮಿಷನ್ಗೋಸ್ಕರ ಕಾಯೋದಿಲ್ಲ. ವಿತೌಟ್ ಪರ್ಮಿಷನ್ ಕೂಡ ನಾನು ತಿನ್ಬೋದಲ್ವಾ? ಯಾರಿಗೂ ಮೂಗಿಂದ ಮೂಗುಗೆ ವಿಷಯನೇ ಹರಡೋದಿಲ್ಲ. ಸೇನಾಪತಿ, ಮೂಗಿಂದ ಮೂಗಲ್ಲಪ್ಪ, ಕಿವಿಯಿಂದ ಕಿವಿಯದು. ಹೇ, ಕವಿತೆಲೇನಿದೆ ಬಿಡಿ. ನಾನು ರಾಣಿ ಸಾಹೇಬರಿಗೆ ಹೇಳ್ಬಿಡ್ತೀನಿ, ಯಾವುದೋ ಗೋಲ್ಡನ್ ಫಿಶ್ ತಂದು ಟೀಮ್ ಬಂತು, ಅದು ಬಂದು ನಿಮ್ಮನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಹೋಗ್ಬಿಡ್ತು ಅಂತ. ನಿಮ್ಮ ಕತೆ ಅಲ್ಲೇ ಮುಗ್ದೋಗ್ಬಿಡುತ್ತೆ. ಅಯ್ಯಮ್ಮ, ನಾವು ಆಕಾಶದಿಂದ ಹಾರ್ಬಿಟ್ಟು ಕರ್ದೂರದ ಗಿಡ ಸಿಕ್ಕಾಕೊಂಡ್ಬಿಟ್ವಿ. ಪತ್ಲು, ಈಗ ಏನೋ ಮಾಡೋದು? ಐಡಿಯಾ, ಎಲ್ರು ಉಲ್ಟಾ ಡೈರೆಕ್ಷನ್ ತಿರ್ಗಾಕ್ಬಿಟ್ಟು ಇವನ್ನ ಕಟ್ಟಾಕ್ಬಿಡೋಣ. ಓಕೆ? ತಿರುಗಿ 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 ಫುಲ್ ತಿರುಗಿ. ವಿತ್ ಆಲ್ ಯುವರ್ ಪರ್ಮಿಷನ್, ಇವನ್ ಕತೆ ಮುಗ್ದೋಯ್ತೀಗ. ಪತ್ಲು, ಚಿನ್ನಿನ ಮಿನಿಗ್ ಸಹಾಯ ಮಾಡಕ್ ಬದಲು ಆಕ್ಟೋ ಜಾಕ್ಸನ್ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು ಕಣೋ ನಾವು. ನೀ ಕರೆಕ್ಟಾಗಿ ಹೇಳ್ತಿದ್ದೆ ಕಣ ಮೋಟು. ಆದ್ರೆ ಅದಕ್ಕೆ ನಾವು ಅರಮನೆಗೆ ಹೋಗ್ಬೇಕು. ಮತ್ತೆ ಆಕ್ಟೋ ಜಾಕ್ಸನ್ನ ಅರಮನೆಯಲ್ಲೇ ಅವರಲ್ಲಿ ಕೂಡಾಕ್ಬಿಟ್ಟಿದ್ದಾರೆ. ಬನ್ನಿ.
ಅಯ್ಯಮ್ಮ, ಇವನ್ ಯಾವ ಸೀಮೆ ರಾಜ? ಇವನ್ ರಕ್ಷಣೆಗೋಸ್ಕರ ಒಬ್ಬ ಸೈನಿಕನು ಇಟ್ಕೊಂಡೇ ಇಲ್ಲ ಈ ರಾಜ. ಅಯ್ಯೋ ಚಿಕ್ಕಪ್ಪ ಸರ್, ಬಹಳ ಒಳ್ಳೇದಾಯ್ತು ಬಿಡಿ ಸರ್. ಯಾರಾದ್ರೂ ಬರಕ್ ಮುಂಚೆ ನಾವಿಂದ ಎಸ್ಕೇಪ್ ಆಗ್ಬಿಡೋದು ಒಳ್ಳೇದು. ಬನ್ನಿ 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 ಬನ್ನಿ. ಪತ್ಲು, ನನ್ಗೇನೋ ಸೌಂಡ್ ಕೇಳಿಸ್ತಾ ಇದೆ ಕಣೋ. ಆ ಸೌಂಡ್ ನಿನಗೂ ಕೇಳಿಸ್ತಾ ಇದೆಯಾ? ಕೇಳಿಸ್ಕೊ. ಅರೆ ಏನ್ ಕೇಳಿಸ್ತಾ ಇದೆಯಾ ಮೋಟು? ಅಯ್ಯೋ, ನಾನು ಹೇಳಿಲ್ವೇನೋ ಏನೋ ಒಂದು ಸೌಂಡ್ ಬರ್ತಿದೆ ಅಂತ. ಇದ್ರದೇನೆ ಮೋಟೋ, ಆದ್ರೆ ನೀ ನಮಗೆ ಇದನ್ನ ಹೇಳಿರಲಿಲ್ಲ, ಶಾರ್ಕ್ ಧ್ವನಿ ಬರ್ತಾ ಇದೆ ಅಂತ. ಓಡಿ, ನನಗಂತೂ ಇದ್ರ ಹತ್ರ ಕಚ್ಚಿಸ್ಕೊಳ್ಳೋ ಅನುಭವ ಇಲ್ವೇ ಇಲ್ಲ. ಅಯ್ಯೋ ಕಬಡ್ಡಿ, ಎಲ್ಲ ಕಡೆ ಬಂದಲ್ಲಪ್ಪ. ಅಯ್ಯಮ್ಮ, ಅಮ್ಮ. ಓಡ್ರಪ್ಪ. 20 ವರ್ಷದ ಅನುಭವದಲ್ಲಿ ಈ ತರ ಕರೆಂಟ್ ನಾನು ಯಾವತ್ತೂ ಮುಟ್ಟೇ ಇಲ್ಲ. ಅಯ್ಯಮ್ಮ ಅಯ್ಯಮ್ಮ, ಓಡಿ ಓಡಿ ಓಡಿ. ಅಯ್ಯಮ್ಮ ಓಡ್ರಪ್ಪ, ಬೇಗ ಬೇಗ ಮಾಡಿ ತಪ್ಪಿಸ್ಕೊಂಡ್ಬಿಡ್ರ. ಬರೋ ಓಡಿಸ್ಕೊಂಡ್ಬರ್ತಾ ಇರೋರು. ಎಲ್ಲ ಕಡೆ ಬಂದ್ವಲ್ಲಪ್ಪ. ಅಯ್ಯಮ್ಮ, ಅಮ್ಮ. Hey, stop! Stop in the name of sea! Stop in the name of water! Stop! Stop! ಅಯ್ಯಯ್ಯೋ. ಚಿಂಗಮ್ ಸರ್, ನಂಗೆ ಅನಿಸ್ತಾ ಇದೆ ನಿಮ್ಮ ಪಿಸ್ತೂಲಲ್ಲಿ ವರ್ಕ್ ಮಾಡಲ್ಲ ಸರ್. ಏಯ್, ಚಿಂಗಮಿಂದ ಬಚಾವಾಗೋದು ಇಂಪಾಸಿಬಲ್, ಇಂಪಾಸಿಬಲ್. ಬನ್ನಿ. ಮಟು, ಅಲ್ಲಿ ನೋಡು ಆಟೋ ಜಾಕ್ಸನ್ನು. ನಾವು ಹೋಗಿ ಮೆಲ್ಲಿಗೆ ಎತ್ಕೊಂಡ್ಬಿಡ್ಬಿಡೋಣ ಬರೋ. ಆಗ್ಲೋ ಎದ್ದೇಳು, ನಾವಿಲ್ಲಿಂದ ಎಸ್ಕೇಪ್ ಆಗ್ಬೇಕು. ಆಗ್ಲೋ ಎದ್ದೇಳು, ಎದ್ದೇಳು, ಬೇಗ ಬಾ. ಮೋಟು, ನೀನ್ ಬಂದ್ಬಿಟ್ಟ. ನನ್ಗಿಲ್ಲಿ ಒಬ್ನೇ ಡ್ಯಾನ್ಸ್ ಮಾಡಕ್ಕೆ ಚೂರು ಇಷ್ಟ ಆಗಲ್ಲ. ಮೊಡು ಪತ್ಲು, ನೀವಿಬ್ರು ಜೊತೆಲಿದ್ರೆ ನಂಗೆ ಡ್ಯಾನ್ಸ್ ಮಾಡಕ್ ತುಂಬಾ ಖುಷಿ ಆಗತ್ತೆ. ಅಂತ ನಾನು ನಿಮ್ಮನ್ನ ಬಚಾವ್ ಮಾಡಕ್ ಬಂದಿದ್ರೆ ನೀನು ಜೋರಾಗಿ ಕಿರ್ಚ್ಕೊಂಬಿಟ್ಟು ಎಲ್ಲ ಕುಲ್ಗಡಿಸ್ಬಿಟ್ಟೆಲ್ಲಪ್ಪ. ರಾಜಾ ಅಂಕಲ್ ನನ್ನನ್ನು ಕ್ಷಮಿಸ್ಬಿಡಿ, ನಾನು ನಿಮ್ಮನ್ನ ಎಬ್ರಿಸ್ಬಿಟ್ಟೆ. ಏನ್ ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಇಲ್ಲ. ನೀವೆಲ್ಲರೂ ಇಲ್ಲಿಂದ ಆಕ್ಟೋ ಜಾಕ್ಸನ್ನ ಕರ್ಕೊಂಡು ಹೊರಟೋಗ್ಬಿಡಿ. ನೀವೆಲ್ಲ ಸ್ನೇಹಿತರು, ನೀವೇನೇ ಮಾಡಿದ್ರು ಒಳ್ಳೇದೇ ಮಾಡ್ತೀರಾ. ನೀವೆಲ್ಲ ತುಂಬಾ ಒಳ್ಳೆ ಜನ. ನಾನು ನಿಮ್ಗೆ ಇಷ್ಟು ಮಾತ್ರ ಸಹಾಯ ಮಾಡಬಹುದು ಅಂದ್ರೆ, ನೀವು ಇಲ್ಲಿಂದ ಆಟೋ ಜಾಕ್ಷನ್ ಕರ್ಕೊಂಡು ಇಲ್ಲಿಂದ ರಾಜ್ರೆ, ನಿಮ್ ಸಹಾಯಕ್ಕೆ ನಮ್ಗೆ ಬಹಳ ಸಂತೋಷ ಆಗ್ತಿದೆ. ಆದ್ರೆ ನಾವು ಇಲ್ಲಿಂದ ಚಿನ್ನದ ಮೀನು ಪರಿವಾರನ ಕರ್ಕೊಂಡೋಗೋಸ್ಕರ ಬಂದಿದೀವಿ. ನಾನು ಚಿನ್ನದ ಮೀನಿಗೆ ಮಾತು ಕೊಟ್ಟಿದ್ದೀನಿ ರಾಜ್ರೆ. ಮೋಟು ಪತ್ಲು ಮಾತು ಅಂದ್ರೆ ಯಾವತ್ತೂ ಮೀರೋದೇ ಇಲ್ಲ. ನಿಮ್ಮ ಸ್ನೇಹಕ್ಕೆ ನಾನು ಸೆಲ್ಯೂಟ್ ಮಾಡ್ತೀನಿ. ನೀವೆಲ್ಲರೂ ಗೋಲ್ಡ್ ಫಿಶ್ ನ ಹುಡುಕ್ಬೇಕು ಅಂತಂದ್ರೆ ರಾತ್ರಿ ತಾವು ಏನೋ ಹೇಳ್ದಂಗಿತ್ತು. ಈಗ ಗೋಲ್ಡ್ ಫಿಶ್ ನ ಹುಡುಕ್ಬೇಕು ಅಂದ್ರೆ ಎದ್ದೇಳಿ ಮೇಲೆ. ನೀವೆಲ್ಲರೂ ಸೈಂಟಿಸ್ಟ್ ನ ರಿಸರ್ಚ್ ಸೆಂಟರ್ ಹತ್ರ ಹೋಗ್ಬೇಕಾಗುತ್ತೆ. ರಾಜ್ರೆ ಅದೇನಂತ ಒಂದ್ಸರಿ ಹೇಳ್ಬಿಟ್ಟು ಆಮೇಲೆ ಮಲ್ಕೊಂಬಿಡಿ. ಅವನೇ ಎಲ್ಲ ಗೋಲ್ಡ್ ಫಿಶಸ್ ನ ಕೂಡ ಹಾಕಿರೋದು. ಥ್ಯಾಂಕ್ ಯು ರಾಜ್ರೆ, ಥ್ಯಾಂಕ್ ಯು. ಓಕೆ, ನಾವು ಹೋಗಿ ನೋಡ್ತೀವಿ. ಥ್ಯಾಂಕ್ ಯು ರಾಜ್ರೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಳೋ ಅಂತದ್ದೇನೆ. ಅಯ್ಯೋ, ಇಷ್ಟೊಂದು ಕತ್ಲಲ್ಲಿ ಸಮುದ್ರದಲ್ಲಿ ಹುಡ್ಕೋದು ಬಹಳ ಕಷ್ಟ ಆಗುತ್ತೆ ಕಣಪ್ಪ. ಆದ್ರೆ ನಾವು ರಾಜರ ಹತ್ರ ಸೈಂಟಿಸ್ಟ್ ಇರೋ ಜಾಗನ ಕರೆಕ್ಟಾಗಿ ಕೇಳ್ಕೊಳ್ಳೇ ಇಲ್ವಲ್ಲಯ್ಯ. ಡಾಕ್ಟ್ರನ್ನ ಕರೆಕ್ಟಾಗಿ ಹೇಳ್ತಿದ್ದಾರೆ. ರಾತ್ರಿ ಹೊತ್ತು ನಾವು ಎಲ್ಲಾದ್ರೂ ತಪ್ಪಿಸ್ಕೊಂಡ್ಬಿಡ್ಬೋದು. ಇಲ್ಲೆಲ್ಲಾದ್ರೂ ಮಲ್ಕೊಂಡ್ಬಿಟ್ರೆ ಹೆಂಗೆ? ಬೆಳಗ್ಗೆ ಎದ್ಬಿಟ್ಟು ಹುಡ್ಕೋಣ. ಮಟು, ಎದ್ದಳ ಮೇಲೆ ಏನೋ ಪತ್ಲು, ಎದ್ದೇಳು ಅಂತೆಲ್ಲ ಇನ್ನೂ ಕೋಳಿ ಕೂಗೇ ಇಲ್ವಲ್ಲೋ. ಆಗ್ಲೇ ನಾನು ಯಾಕೋ ಎಬ್ಬಿಸ್ತಾ ಇದ್ದೆ ನೀನು. ಸ್ವಲ್ಪ ಹೊತ್ತು ಮಲಗಿರ್ತೀನಿ ಕಣೋ. ಅಷ್ಟೊತ್ತಿಗೆ ನೀ ಟೀ ರೆಡಿ ಮಾಡ್ಬಿಡೋ ಬೇಗ. ಅಯ್ಯೋ, ಬೆಳಗ್ಗೆ ಕೋಳಿ ಕೂಗೋದಿಕ್ಕೆ ನಾವೇನೋ ಫುರ್ಫುರಿ ನಗರದಲ್ಲಿ ಇಲ್ಲ ಕಣ. ಆಕ್ಟೋಪಸ್ ವರ್ಲ್ಡ್ ಅಲ್ಲಿ ಇದೀವಿ ಕಣ ನಾವು.
ಅಯ್ಯಮ್ಮ ಏನಿದೆಲ್ಲ? ಅಯ್ಯೋ ಹಲೋ, ನಿಮಗ್ ಗೊತ್ತಾ ಏನಿದು, ಏನಿವೆಲ್ಲ ಅಂತ? ನಿಮ್ಗೆ ಗೊತ್ತಿಲ್ವಾ? ಇದರ ಧ್ವನಿಯಿಂದ ಬೆಳಿಗ್ಗೆ ಬೆಳಿಗ್ಗೆನೆ ಎಲ್ಲರೂ ಎದ್ದು ಕೆಲಸ ಶುರು ಮಾಡ್ತಾರೆ. ಹಾ ಅದೇನೆ. ಪತ್ಲು ನಿಂಗೆ ಗೊತ್ತೇನೋ? ಅಲ್ಲಡೋ ನೀರ್ ಕೊಳ್ಳಿ, ಇಲ್ಲಿ ಎಲ್ಲಾನು ಇವೆ ಕಣ ಪತ್ಲು. ಇಷ್ಟೊಂದು ವೇಲ್ಗಳು ಒಂದೇ ಡೈರೆಕ್ಷನ್ ಅಲ್ಲಿ ಎಲ್ಲಿಗೆ ಹೋಗ್ತಾ ಇರ್ಬೋದಾ? ಅಲ್ಲಿ ನೋಡಿದ್ರೆ ಈಗ ಒಂದು ವೇಲು ಗೋಲ್ಡ್ ಫಿಶ್ ನ ಬಾಯಲ್ಲಿ ಇಟ್ಕೊಂಡು ಹೋಗ್ತಾ ಇರೋದು ನಾನು ನೋಡಿದೆ. ಬೇಗ ಬೇಗ ಅದನ್ನ ಫಾಲೋ ಮಾಡೋಣ ಬನ್ನಿ. ಪತ್ಲು ಆ ವೇಲ್ಸ್ ಗೊತ್ತಾಗ್ತಿಲ್ಲ ಕಣೋ, ನಾವು ಅದನ್ನ ಫಾಲೋ ಮಾಡ್ತಿದೀವಿ ಅಂತ. ಅಯ್ಯಮ್ಮ ಕಾಪಾಡಿ. ನಮಗೇನ್ ಗೊತ್ತು, ನಾವು ವೇಲು ನಮ್ಮ ಹಿಂದೆ ಇಲ್ಲ ಅಂತ ಅನ್ಕೊಂಡಿದ್ವಿ. ಆದ್ರೆ ವೇಲ್ ನಮ್ಮ ಹಿಂದೆ ಬಂದು ನಮ್ಮನ್ನ ನುಂಗಾಕ್ಬಿಟ್ಟಿದೆ. ಈಗ ನಮ್ಮ ಗತಿ ಏನಾಗುತ್ತೋ ಏನೋ. ಅಮ್ಮ ಅಮ್ಮ ಅಯ್ಯೋ. ಅರೆ ಅಯ್ಯಮ್ಮ, ನಾವೆಲ್ಲರೂ ಇನ್ನು ಎಷ್ಟು ಸಾರಿ ಆಕಾಶದಿಂದ ಹಾರಿ ಬೀಳೋದು ಮತ್ತೆ ಖರ್ಜೂರದ ಗಿಡ ಸಿಕ್ಕಾಕೊಳ್ಳೋದು. ಚಿಂಗಮ್ ಸರ್, ಮತ್ತೆ ಖರ್ಜೂರ ಅನ್ಬೇಡಿ ಸರ್. ತಿನ್ನೋ ವಸ್ತು ಜ್ಞಾಪಿಸ್ಬಿಟ್ಟು ನನ್ನ ಹೊಟ್ಟೆ ಹಸು ಜಾಸ್ತಿ ಆಗೋ ತರ ಮಾಡಬೇಡಿ. ಮೋಟು ಪತ್ಲು ಬಂದ್ಬಿಟ್ರಾ? ನಾನು ಇಲ್ಲಿಂದ ಹೋಗೋ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ದೆ. ಇಲ್ಲಿ ನೋಡು, ನಮ್ಮ ಪರಿವಾರದವರೆಲ್ಲ ಸಿಕ್ಬಿಟ್ರು. ವಾ ಸುನಿಧಿ, ನಂಗೆ ತುಂಬಾ ಖುಷಿ ಆಗ್ತದೆ ನಿನ್ ಪರಿವಾರದವರೆಲ್ಲ ನಿನಗೆ ಸಿಕ್ಬಿಟ್ರು ಅಂತ. ನೀವು ನಮ್ಮ ಪರಿವಾರದವ್ರನ್ನ ಬಿಡಿಸ್ತೀರಲ್ವಾ? ನೀನ್ ಹೆದರ್ಕೋಬೇಡ ಚಿನ್ನದ ಮೀನೆ. ಆ ಚಿನ್ನದ ಮೀನೆ, ನಾವೆಲ್ಲರೂ ಸೇರ್ಕೊಂಡು ನಿಮ್ ಕುಟುಂಬನ ಖಂಡಿತ ಕಾಪಾಡ್ತೀವಿ. ಮಹಾರಾಣಿ ಅವರೇ, ಇವತ್ತು ನಿಮ್ಮ ಕನ್ಸೆಲ್ಲ ಈಡೇರೋ ಸಮಯ ಬಂದಿದೆ. ನಿಮ್ಮ ಎಲ್ಲರ ಸಮಯನೂ ಮುಗ್ದೋಗಿದೆ. ಈಗ ಮಹಾರಾಣಿ ಅವರು ಗೋಲ್ಡನ್ ಬಣ್ಣಕ್ಕೆ ಬಂದ್ಬಿಡ್ತಾರೆ. ಸೈಂಟಿಸ್ಟ್, ಇನ್ನು ನಮ್ಗೆ ಕಾಯಕ್ಕಾಗಲ್ಲ. ಏನ್ ಮಾಡ್ಬೇಕು ಅಂತಿದ್ಯೋ ಅದನ್ನ ಬೇಗ ಮಾಡು, ಗೊತ್ತಾಯ್ತಾ? ಮಹಾರಾಣಿ ಅವರೇ, ಇಷ್ಟು ದಿನ ನಾನು ಯಾವುದಕ್ಕೆ ಕಾಯ್ತಾ ಇದ್ನೋ ಆ ಸಮಯ ಬಂದಾಗಿದೆ. ಅರೆ, ಇದೇನಾಗ್ತಾ ಇದೆ? ನಮ್ಮ ಬಣ್ಣ ಎಲ್ಲ ಹೋಗ್ತಾ ಇದೆ. ಬೇಡ ಬೇಡ, ಆ ಥರ ಮಾಡ್ಬೇಡ. ನಿಲ್ಸಿ ಮೋಟು ಪತ್ಲು, ನಮ್ಮ ಬಣ್ಣ ಎಲ್ಲ ಹೋಗ್ತಾ ಇದೆ. ನಿಲ್ಸಿ ನಿಲ್ಸಿ ಮೋಟು ಪತ್ಲು. ನಾನ್ ನಿಜವಾಗ್ಲೂ ಗೋಲ್ಡನ್ ಕಲರ್ ಆಗ್ಬಿಟ್ಟಿದ್ದೀನಿ. ನಿನಗೇನ್ ಬೇಕು ಕೇಳು ಸೈಂಟಿಸ್ಟ್, ನಿಂಗೇನ್ ಬೇಕು ಕೇಳು. ಧನ್ಯವಾದಗಳು ಮಹಾರಾಣಿ ಅವರೇ. ಮೋಟು ಪತ್ಲು, ನಮ್ಮನ್ನ ಕಾಪಾಡಿ. ನಮ್ಮ ಬಣ್ಣನೇ ನಮ್ಮ ಗುರುತು. ಇಲ್ಲ, ನಾನ್ ನಿಮ್ಗೆಲ್ಲ ಈ ತರ ಮೋಸ ಬಿಡೋದಿಲ್ಲ. ನಿಲ್ಸಿ. ಇವರೆಲ್ಲ ಇಲ್ಲಿಗೆ ಹೇಗ್ ಬಂದ್ರು? ಅವ್ರನ್ನೆಲ್ಲರನ್ನು ಬೇಗ ಎಳ್ಕೊಂಡ್ ಬಂದು ನನ್ನ ಎದುರು ನಿಲ್ಸು. ಬಂದಿದಿರಲ್ವಾ, ನೀವೆಲ್ಲ ನನ್ನ ಚಮತ್ಕಾರನ ನೋಡ್ಬಿಟ್ಟು ಹೋಗಿ. ಇವತ್ತಿಂದ ಪೂರ್ತಿ 7 ಸಮುದ್ರದಲ್ಲಿ ನಾನೊಬ್ಳೇ ಗೋಲ್ಡನ್ ಆಕ್ಟೋಪಸ್ ಆಗಿದ್ದೀನಿ. ಹಿಂದೆ ಯಾರು ಇಲ್ಲ, ಮುಂದೆ ಯಾರು ಆಗೋದು ಇಲ್ಲ. ಓ ಮೈ ಡಿಯರ್ ರಾಣಿ, ನೀನ್ ಯಾಕೆ ಹೀಗೆ ಮಾಡ್ತಾ ಇದೀಯಾ? ನೀನೊಬ್ಬಳ ಕಲ್ಲರ್ಗೋಸ್ಕರ ಅಷ್ಟೊಂದು ಗೋಲ್ಡ್ ಫಿಶಸ್ ಬಣ್ಣ ಎಲ್ಲ ಕಿತ್ಕೊಂಡ್ಬಿಟ್ಟೆಲ್ಲ. ಯಾಕೆ ಮಾಡಬಾರ್ದು ಹಾಗೆ?
ಅವ್ರವತ್ತು ನನ್ ಮಗು ಬಗ್ಗೆ ಯೋಚಿಸಿದ್ರ? ಇವ್ರ ಬಗ್ಗೆ ನಾನಿವತ್ ಯಾಕೆ ಯೋಚಿಸ್ಬೇಕು ಹೇಳಿ? ನೀವು ಮರ್ತಿರ್ಬೋದು ಮಹಾರಾಜ್ರೇ, ಆದ್ರೆ ನನ್ಗಿವತ್ತಿಗೂ ನೆನಪಿದೆ. ಈ ಗೋಲ್ಡನ್ ಫಿಶ್ಗಳ ಗುಂಪು ಹೇಗೆ ನನ್ ಪ್ರೀತಿ ಮಗುನ ಎತ್ಕೊಂಡು ಹೋಗುವಂತ ಧೈರ್ಯ ಮಾಡಿತ್ತು ಅಂತ. ನಿಮ್ ಮಗುನ ಗೋಲ್ಡ್ ಫಿಶ್ ಎತ್ಕೊಂಡು ಹೋಗ್ಬಿಟ್ಟಿತ್ತಾ? ಹಾ, ಈಗ ಸ್ವಲ್ಪ ವರ್ಷಗಳ ಹಿಂದೆ ನನ್ನ ಚಿಕ್ಕ ಮಗು ಆಡೋ ಸಮಯದಲ್ಲಿ ಈ ಗೋಲ್ಡ್ ಫಿಶ್ಗಳ ಒಂದ್ ಗುಂಪು ನನ್ ಮಗುನ ಎತ್ಕೊಂಡು ಹೊಟ್ಟೋಗಿತ್ತು. ಗೋಲ್ಡ್ ಫಿಶ್ ಗುಂಪು ಎತ್ಕೊಂಡೋಗ್ಬಿಟ್ಟಿತ್ತಾ? ಈ ಮಾತನ್ನೆಲ್ಲೋ ಕೇಳ್ದಂಗಿದೆಯಲ್ಲ ನಾನು. ನಾನು ರಾಣಿ ಸಾಹೇಬ್ರಿಗೆ ಹೇಳ್ಬಿಡ್ತೀನಿ, ಯಾವುದೋ ಗೋಲ್ಡನ್ ಫಿಶ್ ಒಂದು ಟೀಮ್ ಬಂತು, ಅದು ಬಂದು ನಿಮ್ಮನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಹೋಗ್ಬಿಡ್ತು ಅಂತ. ನಿಮ್ಮ ಕತೆ ಅಲ್ಲೇ ಮುಗ್ದೋಗ್ಬಿಡುತ್ತೆ. ಜ್ಞಾಪಕಕ್ಕೆ ಬಂತು. ರಾಣಿ ಅವರೇ, ಈ ಮಾತು ನಾನು ನಿಮ್ಮ ಸೇನಾಪತಿ ಆಕ್ಟೋಪಸ್ ಹೇಳಿಲ್ಲ ತಾನೆ? ಆಹಾ, ಅವರೇ ನಮ್ಗೆ ಹೇಳಿದ್ದು. ಆದ್ರೆ ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ರಾಣಿ ಅವರೇ, ನೀವು ಆ ಸೇನಾಪತಿಯಿಂದ ಮೋಸ ಹೋಗ್ಬಿಟ್ಟಿದ್ದೀರಾ. ಅವನು ಈ ಮಾತನ್ನ ನಮ್ಮ ಹತ್ರನೂ ಹೇಳಿದ್ದ. ಇಲ್ಲಿ ನೋಡಿ, ನಿಮ್ಮ ಮಗು ಕಳೆದೋಗೋದ್ರಲ್ಲಿ ಆ ಸೇನಾಪತಿ ಕೈವಾಡ ಇದ್ದೇ ಇದೆ. ಇದು ಮಾತ್ರ ಸತ್ಯ. ಆದ್ರೆ ಆಪಾದನೆ ಪಾಪ ಈ ಅಮಾಯಕ ಗೋಲ್ಡ್ ಫಿಶ್ಗಳ ಮೇಲೆ ಬಂದ್ಬಿಟ್ಟಿದೆ. ಸೇನಾಪತಿ ನಮ್ಮ ನಿಯತ್ತಿನ ಮನುಷ್ಯ. ನೀವೆಲ್ಲ ನಿಮ್ ಜೀವ ಉಳಿಸ್ಕೊಳ್ಳೋಕೋಸ್ಕರ ಕತೆ ಕಟ್ತಿದ್ದೀರಾ. ಮುಗಿಸ್ಬಿಡಿ ಇವ್ರನ್ನೆಲ್ಲ. ನೀವು ನಮ್ಮ ಸ್ನೇಹಿತರ ಜೊತೆ ಹೀಗೆಲ್ಲ ಮಾಡೋ ಹಾಗಿಲ್ಲ. ದೊಡ್ಡೋರ್ ಮಾತಾಡೋವಾಗ ಚಿಕ್ಕೋರ್ ಮಾತಾಡಬಾರ್ದು. ಹೋಗಿಲ್ಲಿಂದ. ಇದೇನಿದು? ಒಂದ್ ನಿಮಿಷ. ನಿನ್ ಕುತ್ಕಿ ಮೇಲೆ ಈ ಗುರ್ತು ಹೇಗ್ ಬಂತು? ಈ ಗುರ್ತು ನಾನ್ ಚಿಕ್ಕವನಿದ್ದಾಗಿಂದ ಇದೆ. ಇದಂತೂ ನಮ್ಮ ಪರಂಪರೆಯಿಂದ ಬರೋಂಥ ಗುರ್ತು. ಇದ್ರರ್ಥ ನೀನೇ ನನ್ನ ಪ್ರೀತಿ ಆಗ್ಟುನಾ? ನನ್ ಮಗು, ನನ್ ಮಗು ನಂಗೆ ಸಿಕ್ಬಿಡ್ತು. ಒಳ್ಳೇದಾಯ್ತು ಮಹಾರಾಣಿ ಅವರೇ, ನೀವು ಬಂದು ನಿಮ್ ಜಾಗದಲ್ಲಿ ಕುತ್ಕೊಳ್ಳಿ. ಇನ್ನೂ ಎಕ್ಸ್ಪೆರಿಮೆಂಟ್ ಸ್ವಲ್ಪ ಬಾಕಿ ಇದೆ. ಏನ್ ಮಾತು, ಇವತ್ತೇ ಇವ್ರಿಗೆಲ್ಲ ಕೊನೆ ದಿನ. ನನ್ ಗೋಲ್ಡ್ ಕಲರ್. ಏನ್ ಮಾಡ್ತಾ ಇದ್ಯಾ? ರಾಣಿ ಮಹಾರಾಣಿ ಅವರೇ, ನಿಮ್ಗೆ ಒಂದು ಶಾಕ್ ನ್ಯೂಸ್ ಕಾದಿದೆ. ಗೋಲ್ಡನ್ ಆಕ್ಟೋಪಸ್ ಆಗೋದು ನನ್ನ ಕನ್ಸಾಗಿದೆ. ನೀವೊಂದು ಬರೀ ಕಾರಣ ಅಷ್ಟೇ. ನಾನ್ ನಿಮ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಅಷ್ಟೇನೆ. ನಾನು ನಿಮ್ಗೆ ಗೋಲ್ಡನ್ ಆಕ್ಟೋಪಸ್ ಕನ್ಸು ತೋರಿಸಿ ನನ್ಗೇನ್ ಬೇಕೋ ಅದನ್ನೆಲ್ಲ ಮಾಡ್ಕೊಂಡಿದ್ದೀನಿ. ನಾನ್ ಆಗ್ತೀನಿ ದ ಗ್ರೇಟ್ ವರ್ಲ್ಡ್ ಗೋಲ್ಡನ್ ಆಕ್ಟೋಪಸ್. ಹಿಡ್ಕೊಳ್ಳಿ ಎಲ್ಲಾರ್ನು. ದ್ರೋಹಿ, ಮೋಸಗಾರ, ದ್ರೋಹಿ, ಏನಾದ್ರು ಅಂತ ಹೇಳು. ನಮ್ಗೆ ಇಷ್ಟೊಂದು ದ್ರೋಹ ಮಾಡಿದ್ಯಾ? ನಾಲ್ಕು ದಿನದ ಬೆಳಕು ಮತ್ತೆ ಕತ್ಲು ಕಾದಿದೆ. ಸೈಂಟಿಸ್ಟ್, ಏನ್ ಮಾಡ್ತೀಯ ಮಾಡ್ಕೋ. ನಿನ್ ಮೇಲೆ ನಿನಗೆ ಬಹಳ ಹಠ ಇದೆ. ಇಷ್ಟು ಜನಗಳ ಜೀವನ ಜೊತೆ ನೀನ್ ಆಟ ಆಡೋದು ನನಗೆ ಖಂಡಿತ ಇಷ್ಟ ಇಲ್ಲ. ಅಟ್ಯಾಕ್! ಹಿಡ್ಕೊಳ್ಳಿ ಅವ್ರನ್ನ. ನನ್ನ ಎಷ್ಟೋ ವರ್ಷದ ಕಷ್ಟ ಎಲ್ಲ ಹೊರಗಡೆ ಬರ್ತಾ ಇದೆ. ಅವ್ರೆಲ್ಲಾರನು ಹೋಗೋದ್ರಿಂದ ತಡೀರಿ. ಸ್ನೇಹಿತರೆ, ಮೋಟು ಪತ್ಲು ನಮ್ಮನ್ನ ಇವರೆಲ್ಲರ ಕೈಯಿಂದ ಬಿಡಿಸಿದ್ದಾರೆ. ಇವಾಗ ನಾವು ಅವ್ರನ್ನ ಕಾಪಾಡ್ಬಿಟ್ಟು ನಮ್ ಕರ್ತವ್ಯ ನಿಭಾಯಿಸ್ಬೇಕು. ಬನ್ರಿ ನಮ್ ಜೊತೆ ಎಲ್ಲರೂ. ನಾಳೆ ಪೂರ್ತಿ ಅಮಾವಾಸ್ಯೆ ರಾತ್ರಿ. ನನ್ನ ಕನ್ಸೆಲ್ಲ ನೆರವೇರೋ ಟೈಮು. ಹಿಡ್ಕೊಳ್ಳಿ ಅವ್ರನ್ನ.
ನಿಮ್ಗೆಲ್ಲರಿಗೂ ಒಂದ್ ವಿಷಯ ಹೇಳ್ಬೇಕು, ಅದರಿಂದ ನಿಮ್ಗೆ ಖುಷಿ ಆಗುತ್ತೆ ಅಂದ್ರೆ ನನ್ನ ಮಾತಿನ ಅರ್ಥ. ಈಗ ಬೇಜಾರ್ ಏನಂದ್ರೆ ನಮ್ಮ ರಾಜರ ಆರೋಗ್ಯ ತುಂಬಾ ಕೆಟ್ಟೋಗಿದೆ. ಎಷ್ಟಂದ್ರೆ ಅದು ತುಂಬಾ ತುಂಬಾ ಕೆಟ್ಟೋಗ್ಬಿಟ್ಟಿದೆ. ಅವರು ತುಂಬಾ ದಿನ ಬದುಕಿರಲ್ಲ. ಮಹಾರಾಣಿ ಅವರೊಬ್ರೇನೆ ಎಷ್ಟು ದಿನ ಅಂತ ನೋಡ್ಕೊಳ್ತಾರೆ. ಅದಕ್ಕೋಸ್ಕರ ಈಗ ಸಮುದ್ರದ ರಾಜ ನಾನೇ ಆಗ್ತಾ ಇದ್ದೀನಿ. ಏನ್ ಮಾಡೋದು ಹೇಳಿ, ಜವಾಬ್ದಾರಿ ಇದೆ ಅಲ್ವಾ? ನಿಲ್ಲಿ ಸೈಂಟಿಸ್ಟ್ ಅಣ್ಣ, ಇಲ್ಲಿ ಕೇಳೋ. ಹೊಸ ವಿಷಯ ಏನು ಅಂತ ಹೇಳಿದ್ರೆ ನಿನ್ಗೆ ಇವತ್ತು ಪಟ್ಟಾಭಿಷೇಕ ಆಗೋದೇ ಇಲ್ಲ. ನೀವು 5 ಜನ ತಡಿತೀರಾ ನನ್ನ? ಏ ಸೈಂಟಿಸ್ಟ್, ನಾವು ಇಷ್ಟೇ ಜನ ಅಲ್ಲ, ನಮ್ಮ ಹಿಂದ್ಗಡೆ ಸೈನಿಕರು ಇದ್ದಾರೆ. ಇದು ನಿಮ್ಮ ಸೈನ್ಯನಾ? ಇಷ್ಟು ದಿನ ಅವ್ರನ್ನ ಅವರೇ ಕಾಪಾಡ್ಕೊಳಕ್ಕಾಗಿಲ್ಲ, ಇವಾಗ ನನಗೆ ಎದುರು ಬರ್ತಾರ ಅವರು? ಸೈಂಟಿಸ್ಟ್, ನಿನ್ಗಿರೋ ಅಹಂಕಾರ ಮತ್ತು ಕೊಬ್ಬನ್ನ ಈ ಗೋಲ್ಡ್ ಫಿಶ್ಗಳು ಅಳ್ಸಾಕ್ ಬಿಡುತ್ತೆ. ನೋಡ್ತಾ ಇರೋತು. ಓಯ್ ಬನ್ನಿ, ಹೆದರ್ಕೋಬೇಡ ಚಿನ್ನದ ಮೀನೆ. ಈ ಒಬ್ನೇ ಒಬ್ಬ ಸೈಂಟಿಸ್ಟ್ಗೆ ಯಾಕೆ ಹೆದರ್ಕೋತೀರಾ? ಅಯ್ಯೋ, ಒಬ್ನೇ ಇಲ್ಲ ಕಣ ಮೋಟು. ಅರೆ, ಅವನ ಜೊತೆ ಇನ್ಯಾರ ಇರ್ತಾರೆ? ನೀನು ಇಲ್ಲಿಗೆ ಯಾಕೋ ಬಂದೆ? ಇದು ನನ್ನ ಸ್ವಂತ ಪೆಟ್ಟು. ನಾನಿದಕ್ಕೆ ನನ್ನ ಎಕ್ಸ್ಪೆರಿಮೆಂಟ್ ಇಂದ ದೊಡ್ಡದಾಗಿ ಮಾಡಿದ್ದೀನಿ. ನಾನು ಏನೇನು ಹೇಳ್ತೀನೋ ಅದೆಲ್ಲದನ್ನು ಇದು ಮಾಡುತ್ತೆ. ಅಲ್ಲೋ ಎಂ ಟು ಲಂಚ್. ಅರೆ, ಯಾವ ಲಂಚು? ಎಲ್ಲಿ ಲಂಚು? ಪರ್ಮಿಷನ್ ನಾಟ್ ಗ್ರಾಂಟೆಡ್. ಆಕ್ಟೋಸೋರಸ್, ನೀನು ನಿನ್ ದಾರಿ ನೋಡ್ಕೋ. ಇದು ನಮ್ ಜಗಳ, ನಾವೇ ತೀರ್ಮಾನ ಮಾಡ್ಕೋತೀವಿ. ಹೋಗಿಲ್ಲಿಂದ. ಡಾಕ್ಟರ್, ಅಯ್ಯೋ ಅಬ್ಬ. ನಾವು ಮನುಷ್ಯರು ಪ್ರಾಣಿಗಳ ಮೇಲೆ ಕೈ ಮಾಡೋದಿಲ್ಲ, ಆದ್ರೆ ನಾವು ಇವತ್ತು ನಿಮಗೆ ಬುದ್ಧಿನ ಕಲಿಸ್ಲೇಬೇಕಾಗಿದೆ. ತಗೋ ತಗೋ. ಅಯ್ಯೋ, ಮೋಟು ಎದ್ದಳೆ ಮೋಟು, ನಿನ್ಗೇನು ಆಗಿಲ್ಲ ತಾನೆ ಮೋಟು? ಅರೆ ವೇಲ್ಗಳ, ಇಲ್ಲಿ ಕೇಳಿ, ನಿಮ್ ಸಹಾಯ ಬೇಕು ನಮ್ಗೆ. ಹಾ ಹಾ, ಖಂಡಿತ ಮಾಡ್ತೀವಿ. ಈ ಸೈಂಟಿಸ್ಟು ನಮ್ಮನ್ನು ತುಂಬಾ ಗೋಳಾಡಿಸ್ಕೊಂಡಿದ್ದಾನೆ. ಒಂದ್ ಸ್ವಲ್ಪ ಸಮಸ್ಯೆ ಬೇಕಾಗಿತ್ತು, ತಂದ್ಕೊಡ್ತೀರಾ ಪ್ಲೀಸ್? ಆದ್ರೆ ನಾನ್ ಸಮೋಸ ಎಲ್ಲಿಂದ ತಂದ್ಕೊಡ್ಲಿ? ನೀವ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ, ನಮ್ ಚಿಂಗಮ್ ಸರ್ ಹೆಲ್ಪ್ ಮಾಡ್ತಾರೆ. ನೀವು ಇವ್ರ ಜೊತೆ ಹೋಗ್ಬಿಟ್ರೆ ಸಾಕು. ಚಿಂಗಮ್ ಸರ್, ಬೇಗ ಸಮೋಸ ತಂದ್ಬಿಡಿ. ಎಸ್. ಅಯ್ಯಮ್ಮ, ಸಮೋಸ ರೆಡಿ ಮಾಡೋದಕ್ಕೋಸ್ಕರ ರೈಟ್. ಸಮೋಸ. ಏ ಆಕ್ಟೋಸೋರಸ್, ಈಗ ಬಾ. ನಾನು ನೀನು ಇವತ್ತು ನೋಡೇ ಬಿಡೋಣ.
ತಗೋ. ಸೇನಾಪತಿ ಹೋಗಿ ಅವ್ರನ್ನ ತಡಿ. ಓಯ್. ಬಿಡು ನನ್ನ, ಏನ್ ಮಾಡ್ತಾ ಇದೀಯಾ? ನಿನಗೆ ಶಿಕ್ಷೆ ಆಗೇ ಆಗುತ್ತೆ. ಬಿಡು ನನ್ನ. ಇವ್ರಿಗೆ ಕಚ್ಚುಗುಳಿ ಕೊಡು ರಾಮ. ಬಿಡಿ, ಬಿಡಿ, ಹಾಕು, ಬಿಡಿ, ಬಿಡಿ. ಹಾಕು. ನಿಲ್ಸಿ ನಿಲ್ಸಿ. ಪ್ರೊಜೆಕ್ಷನ್ ನಾವು ನಿನ್ನ ಬಿಡ್ಸೋದಕ್ಕೋಸ್ಕರ ಬಂದಿದ್ದೀವಿ. ಬಾ ಬಾ ತಗ. ಅಯ್ಯಬ್ಬ, ಚಿಂಗಮ್ನ ಹಿಡ್ಕೊಳಕ್ ಸಾಧ್ಯ ಇಲ್ಲ, ಅಸಾಧ್ಯ. ತಗೋ, ಇಡ್ಲಿ ವಡ ಸಾಂಬಾರ್ ಚಟ್ನಿ ಉತ್ತಪ್ಪ. ಚಿಂಗಮ್ ಸರ್, ನಾ ಅವ್ರಿಗೆ ಏನು ಮಾಡಿಲ್ಲ. ಆಗ್ಲೇ ನೋಡಿ ಹೆಂಗ್ ಎದ್ರಕೊಂಡು ಬಚ್ಚಿಟ್ಕೊಂಡ್ಬಿಟ್ಟಿದ್ದಾರೆ ಎಲ್ರು. ಅರೆ, ರೌಂಡ್ ಅಂಡ್ ರೌಂಡ್ ಅಂಡ್ ರೌಂಡ್ ಅಂಡ್ ರೌಂಡ್ ಅಂಡ್ ರೌಂಡ್ ಅಂಡ್ ರೌಂಡ್ ಅಂಡ್ ಮೆರಿ ಗೋ ರೌಂಡ್ ಗೋ. ಅರೆ ಅರೆ, ರೌಂಡ್ ರೌಂಡ್ ರಾಜ, ಸುತ್ತು ಸುತ್ತು ರಾಜ. ಇಷ್ಟು ದೊಡ್ಡ ದೇಹ ಇದ್ರು ಯಾವ ಕೆಲ್ಸಕ್ಕೂ ಬರಲ್ಲ. ನಾನೇ ಏನಾದ್ರೂ ಮಾಡ್ಬೇಕಾಗುತ್ತೆ. ಹೌದಾ? ಇವಾಗ ನೀನಲ್ಲ, ನಾವೇ ಮಾಡ್ತಿದ್ದೀರಿ. ಇದೆಂತ ವಸ್ತು? ನಾಲ್ಕು ದಿನದ ಬೆಳಕು ಮತ್ತೆ ಕತ್ಲು. ಅಯ್ಯೋ ಅಯ್ಯೋ. ಮಜ ಸಖತ್ತಾಗಿದೆ. ಈಗ ನಿನ್ ಕತೆ ಮುಗಿಸ್ತೀನಿ. ಹೋಗು. ನೀ ಸೈಂಟಿಸ್ಟ್ರೇ, ನಿಮ್ ಆಕ್ಟಾಸೋರಸ್ ಸುಸ್ತಾಗ್ಬಿಟ್ಟಿದ್ದಾನೆ. ನೀನ್ ಬಾ, ನಾವಿಬ್ರು 1 to 1 ಫೈಟ್ ಮಾಡೋಣ. ಇವಾಗ ಏನ್ ಫೈಟ್ ಮಾಡೋದು? ನಾನ್ ವರ್ಷದಿಂದ ಕಂಡ ಕನ್ಸೆಲ್ಲ ಚೂರ್ ಚೂರ್ ಮಾಡಾಕ್ಬಿಟ್ಟೆ. ಗೋಲ್ಡನ್ ಆಕ್ಟೋಪಸ್ ಆಗೋ ಕನ್ಸುನು ಮುರ್ದೆ, ಆಕ್ಟೋಸೋರಸ್ನು ಕೂಡ ಸುಸ್ತು ಮಾಡಾಕ್ಬಿಟ್ಟೆ. ಇವಾಗ ಏನು? ಹಾಗಾದ್ರೆ ಸರಿ, ನಮ್ಮೆಲ್ರ ಜೀವನದಲ್ಲಿ ಇನ್ಮೇಲೆ ಬೆಳಕಿರುತ್ತೆ. ಆದ್ರೆ ನಿಂದು ಜೀವನ ಪೂರ್ತಿ ಕತ್ಲೆ ಕೋಣೆನೆ. ಇಲ್ಲ. ಮೋಟು ಪತ್ಲವ್ರೆ, ನನ್ನನ್ನು ಕ್ಷಮಿಸ್ಬಿಡಿ. ಮಗುನ್ ಕಳ್ಕೊಂಡ್ ದುಃಖದಲ್ಲಿ ನಮ್ಮ ಕಣ್ಣಿಗೆ ಮೋಸ ಸುಳ್ಳಿನ ಪಟ್ಟಿ ಕಟ್ಕೊಂಡಿದ್ವಿ. ಗೋಲ್ಡನ್ ಫಿಶ್ಗಳೇ, ನಾನು ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತೀನಿ. ಐ ಆಮ್ ಸಾರಿ. ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ಮೋಟು ಪತ್ಲು, ನನ್ನ ಪರಿವಾರ ಮತ್ತು ನನ್ನ ಕಡೆಯಿಂದ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ನೀವೆಲ್ಲ ನಮ್ಮ ಒಡೆದ ಸಂಸಾರನ ಮತ್ತೆ ಒಂದ್ ಮಾಡಿದ್ದೀರಾ. ಥ್ಯಾಂಕ್ ಯು ಮೋಟು ಪತ್ಲು. ಮೋಟು ಪತ್ಲು, ನನ್ನ ಜೊತೆ ಡ್ಯಾನ್ಸ್ ಮಾಡಕ್ ಅವಾಗ ಬರ್ತೀರಲ್ವಾ? ನಿಜವಾಗ್ಲೂ ಬರ್ತೀವಿ ಆಕ್ಟೋ, ಖಂಡಿತವಾಗ್ಲೂ ಬಂದೇ ಬರ್ತೀವಿ. ಆದ್ರೆ ನಾವು ಹೋಗಕ್ ಮುಂಚೆ ನೀನ್ ನನ್ನ ಜೊತೆ ಸೇರ್ಕೊಂಡು ಒಂದೇ ಒಂದ್ಸಾರಿ ಡ್ಯಾನ್ಸ್. ಎಲ್ರು ಎಲ್ರು ತುಂಬಾ ಖುಷಿ ಆಯ್ತು. Watch India's largest kids library only on Jio Hotstar. Download the app now.